أعوذ بالله من الشيطان الرجيم بسم الله الرحمن الرحيم الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين أيديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يؤوده حفظهما وهو العلي العظيم لا إكراه في الدين قد تبين الرشد من الغي فمن يكفر بالطاغوت ويؤمن بالله فقد استمسك بالعروة الوثقى لا انفصام لها والله سميع عليم. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲ್ಲಾಹನು ಚಿರಂತನನು, ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯನಾರೂ ಇಲ್ಲ. ಆತನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲ ಆತನದ್ದು. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆ ಇಲ್ಲದೆ ಶಿಫಾರಸ್ಸು ಮಾಡತಕ್ಕವನು ಯಾರಿದ್ದಾನೆ? ದಾಸರ ಮುಂದಿರುವುದನ್ನು ಆತನು ಬಲ್ಲನು, ಅವರಿಂದ ಮರೆಯಾಗಿರುವುದನ್ನು ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು. ಅವನ ಅಧಿಕಾರವು ಆಕಾಶಗಳನ್ನು ಭೂಮಿಯನ್ನು ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂತಹ ಕಾರ್ಯವಲ್ಲ. ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ. ಧರ್ಮದ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರಗಳಿಲ್ಲ. ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ. ಇನ್ನು ಅತಿಕ್ರಮವನ್ನು ನಿರಾಕರಿಸಿ ಅಲ್ಲಾಹನಲ್ಲಿ ವಿಶ್ವಾಸವಿಟ್ಟವನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. ಅಲ್ಲಾಹನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಪವಿತ್ರ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ತಮ್ಮ ಹಿತವಚನಗಳ ಮೂಲಕ ಬಹಳ ಮಾರ್ಮಿಕವಾದಂತಹ ವಿಚಾರಗಳನ್ನು ನಮ್ಮ ಮುಂದಿರಿಸಿದ ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನು ಕೂಡ ಆಡಿರುವಂತಹ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಹಾಸನ ಇದರ ಪೀಠಾಧಿಪತಿಗಳಾದಂತಹ ಶ್ರೀ ಸೋಮಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀಯುತ ರವಿ ಚನ್ನಣ್ಣನವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವಂತಹ ಜಮಾತೆ ಇಸ್ಲಾಮಿ ಹಾಸನದ ಅಧ್ಯಕ್ಷರೇ, ಇನ್ನಿತರ ಗೌರವಾನ್ವಿತ ಮುಖ್ಯ ಅತಿಥಿಗಳೇ,
ಈ ಸಮಾರಂಭದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡಿರುವಂತಹ ನಗರದ ಆದರಣೀಯ ಹಿರಿಯರೇ, ಬಂಧುಗಳೇ, ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಹಾಸನದ ಜನತೆಗೆ ಪವಿತ್ರ ಕುರ್ಆನ್ ಒಂದು ಹೊಸ ಕಾರ್ಯಕ್ರಮ ಅಲ್ಲ. ಈಗಾಗಲೇ ನಗರದಲ್ಲಿ 2-3 ಬಾರಿ ಈ ಕಾರ್ಯಕ್ರಮ ಜರುಗಿದೆ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಅದು ಕೂಡ ತಮ್ಮೆಲ್ಲರಿಗೂ ಬಹಳ ಪರಿಚಿತವಾದಂತಹ ಸಂಘಟನೆ. 10 ಹಲವು ಅಲ್ಲ, 100 ಕಾರ್ಯಕ್ರಮಗಳನ್ನು ಅದು ತಮ್ಮ ಮುಂದಿರಿಸಿದೆ. ಮತ್ತೆ ಕುರ್ಆನ್ ಪ್ರವಚನದೊಂದಿಗೆ ನಿಮ್ಮ ಬಳಿಗೆ ಅದು ಬಂದಿದೆ. ಪವಿತ್ರ ಕುರ್ಆನ್ ಪ್ರತಿಪಾದಿಸುವಂತಹ 3 ಮೂಲಭೂತ ಸಿದ್ಧಾಂತಗಳು: ಏಕದೇವತ್ವ, ಪ್ರವಾದಿತ್ವ ಮತ್ತು ಪರಲೋಕ. ಇವತ್ತು ಪವಿತ್ರ ಕುರ್ಆನಿನ ಬಹಳ ಪ್ರಾಮುಖ್ಯವಾದಂತಹ ವಿಷಯ ಏಕದೇವತ್ವ. ಇದರ ಮೇಲೆ ನನಗೆ ಪ್ರವಚನವನ್ನು ನೀಡಲಿಕ್ಕಿದೆ. ನನ್ನ ಆರೋಗ್ಯ ಸರಿಯಿಲ್ಲ, ಆದರೆ ಆ ದೇವನ ಮೇಲೆ ನನಗೆ ವಿಶ್ವಾಸವಿದೆ. ಆತನು ಈ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿ ನೆರವಾಗುತ್ತಾನೆ. ಆ ನಿರೀಕ್ಷೆಯೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಏಕದೇವತ್ವ ಈ ಜಗತ್ತಿಗೆ ಕುರ್ಆನ್ ಪರಿಚಯಿಸಿದ ಸಿದ್ಧಾಂತ ಅಲ್ಲ. ಈ ಗ್ರಂಥ ಬರುವುದಕ್ಕಿಂತ ಮುಂಚೆಯೂ ದೇವನ ವತಿಯಿಂದ ಬಂದ ಎಲ್ಲ ಧರ್ಮ ಗ್ರಂಥಗಳು ಈ ಏಕದೇವ ಸಿದ್ಧಾಂತವನ್ನೇ ಜಗತ್ತಿನ ಮುಂದಿರಿಸಿತ್ತು. ಅದನ್ನೇ ಇನ್ನಷ್ಟು ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ಪವಿತ್ರ ಕುರ್ಆನ್ ಮಾನವ ಜಗತ್ತಿನ ಮುಂದಿರಿಸಿದೆ. ಆ ವಿಷಯಕ್ಕೆ ಬರುವುದಕ್ಕಿಂತ ಮುಂಚೆ ಪವಿತ್ರ ಕುರ್ಆನ್ ಅದರ ಬಗ್ಗೆ ಕೇವಲ ಒಂದು ಮಾತು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಕುರ್ಆನ್ ಎಂಬ ಹೆಸರಿನ ಮೇಲೆಯೇ ಸಾಕಷ್ಟು ಕಾರ್ಯಕ್ರಮಗಳು ಹಾಸನದಲ್ಲಿ ಜರುಗಿವೆ. ನೆನಪಿಸಲಿಕ್ಕಾಗಿ ಮಾತ್ರ ಒಂದು ಮಾತನ್ನು ನಾನು ಹೇಳುತ್ತೇನೆ. ನಾನು ಮೊನ್ನೆ ಅಗ್ನಿವಾರ ಪತ್ರಿಕೆಯನ್ನು ಖರೀದಿಸಿ ಅದನ್ನು ನೋಡಿದ ಕೂಡಲೇ ಮುಖಪುಟದಲ್ಲಿ ಬರೆದಿತ್ತು, ಕುರ್ಆನ್ ಮತ್ತು ಭಗವದ್ಗೀತೆ ಹಿಂಸೆಯ ಗ್ರಂಥಗಳು ಅಂತ. ಅದರ ಸಂಪಾದಕರು ಅಗ್ನಿ ಶ್ರೀಧರ್, ಒಳ್ಳೆ ವಿಚಾರವಾದಿಗಳು. ಧರ್ಮದ ಹೆಸರಿನ ಮೇಲೆ ನಡೆಯುತ್ತಿರುವಂತಹ ಶೋಷಣೆಗಳು ಮಿತಿ ಮೀರಿದಾಗ ಪ್ರಾಯಶಃ ಅವರು ಆ ಅಭಿಪ್ರಾಯಕ್ಕೆ ಬಂದಿರಬಹುದು. ಆದರೆ ನಾವು ಅಗ್ನಿ ಸಂಪಾದಕರಿಗೆ ಹೇಳುವುದು, ಪವಿತ್ರ ಕುರ್ಆನ್ ಮತ್ತು ಭಗವದ್ಗೀತೆ ಎರಡೂ ಹಿಂಸೆಯ ಗ್ರಂಥಗಳಲ್ಲ. ಹಿಂಸೆಯನ್ನು ಹುಟ್ಟುಹಾಕುವ,
ಹಿಂಸೆಯನ್ನು ಪ್ರಚೋದಿಸುವ ಗ್ರಂಥಗಳಲ್ಲ. ಬದಲಾಗಿ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಹಿಂದೂಗಳು ಹಿಂಸಾವಾದಿಗಳಾಗಲಿಕ್ಕೆ ಸಾಧ್ಯವಿದೆ. ಪವಿತ್ರ ಕುರ್ಆನನ್ನು ಅರ್ಥ ಮಾಡಿಕೊಳ್ಳದ ಮುಸಲ್ಮಾನರು ಹಿಂಸಾವಾದಿಗಳಾಗಲಿಕ್ಕೆ ಸಾಧ್ಯವಿದೆ. ಗ್ರಂಥಗಳು ಹಿಂಸಾವಾದಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅದರ ಭೀಕರವಾದಂತಹ ರೂಪವನ್ನು ನಾವು ಪೇಶಾವರದಲ್ಲಿ ನಡೆದಂತಹ ಮಕ್ಕಳ ಮೇಲಿನ ಬಹಳ ಬರ್ಬರವಾದಂತಹ ದಾಳಿ, ಅವರನ್ನು ಮುಸಲ್ಮಾನರು ಅಂತ ಹೇಳಬೇಕು, ಮನುಷ್ಯರು ಅಂತ ಹೇಳಲಿಕ್ಕೂ ಕೂಡ ನನಗೆ ನಾಚಿಕೆ ಆಗ್ತಾ ಇದೆ. ಅವರು ರಾಕ್ಷಸರು. ಮಕ್ಕಳ ಮೇಲೆ ಅಮಾನುಷವಾದಂತಹ ದಾಳಿ. ಪವಿತ್ರ ಕುರ್ಆನ್ ಎಲ್ಲ ರೀತಿಯ ಹಿಂಸೆಗಳನ್ನು ಖಂಡಿಸುತ್ತದೆ. ಮಾನವ ಪ್ರಾಣಕ್ಕೆ ಬಹುದೊಡ್ಡ ಪ್ರಾಮುಖ್ಯತೆಯನ್ನು ಕಲ್ಪಿಸಿದೆ. ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ನಾಸ ಜಮಿಯಾ. ಒಬ್ಬ ಮನುಷ್ಯನನ್ನು ನೀವು ಅನ್ಯಾಯವಾಗಿ ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದರು. ಪವಿತ್ರ ಕುರ್ಆನಿನ ಬಹಳ ಸ್ಪಷ್ಟವಾದಂತಹ ತೀರ್ಪು. ಒಬ್ಬ ವ್ಯಕ್ತಿಯನ್ನು ಅನ್ಯಾಯವಾಗಿ ನೀವು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದರು. ಇನ್ನು ಒಬ್ಬ ಮನುಷ್ಯನಿಗೆ ನೀವು ಜೀವದಾನ ಮಾಡಿದರೆ ಸಮಸ್ತ ಮಾನವ ಕುಲಕ್ಕೆ ಜೀವದಾನ ಮಾಡಿದಂತೆ. ಈ ತತ್ವಗಳ ಮೇಲೆ ಒಬ್ಬ ಮುಸಲ್ಮಾನನಿಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಅವನು ಕೋಮುವಾದಿಯಾಗಲಿಕ್ಕೂ ಸಾಧ್ಯವಿದೆ, ಭಯೋತ್ಪಾದಕನಾಗಲಿಕ್ಕೂ ಸಾಧ್ಯವಿದೆ. ಅದು ಅವನ ತಪ್ಪೇ ಹೊರತು ಅವನು ಕುರ್ಆನಿನ ಧರ್ಮಕ್ಕೆ ಸಂಬಂಧಿಸಿದವನು ಎಂಬ ಕಾರಣಕ್ಕಾಗಿ ಕುರ್ಆನಿನ ಮೇಲೆ ಆರೋಪವನ್ನು ಹೊರಿಸುವುದು ಖಂಡಿತವಾಗಿ ಸಮಂಜಸವಲ್ಲ. ಅವನು ಮಾಡಿದ ಪಾಪದ ಅವನ ಖಾತೆಗೆ ಅದನ್ನು ಜಮಾ ಮಾಡಬೇಕು ಹೊರತು ಧರ್ಮಕ್ಕಾಗಲಿ ಗ್ರಂಥಗಳಿಗಾಗಲಿ ದೂಷಿಸುವಂತಹ ಕೆಲಸ ನಿಲ್ಲಬೇಕು. ಮಕ್ಕಾದಲ್ಲಿರುವಂತಹ ಈ ಜಗತ್ತಿನಲ್ಲಿ ಕಟ್ಟಿದ ಪ್ರಥಮ ಮಸೀದಿ, ಅದನ್ನು ಕೆಡಹಿದರೆ ಮತ್ತೆ ಕಟ್ಟಬಹುದು. ಆದರೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೀವು ಮುರಿದರೆ ಎಂದೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಬಗ್ಗೆ ಮಾತನಾಡುತ್ತದೆ ಕುರ್ಆನ್. ಅದು ಮಸೀದಿಯ ಬಗ್ಗೆ, ಮಂದಿರದ ಬಗ್ಗೆ, ಕೆಲವು ಆರಾಧನೆಗಳ ಬಗ್ಗೆ, ಪೂಜೆ ಪಾಠಗಳ ಬಗ್ಗೆ, ಹೋಮ ಯಜ್ಞ ಯಾಗ ಹವನಾದಿಗಳ ಬಗ್ಗೆ, ಕೆಲವು ಸಂಪ್ರದಾಯಗಳ ಬಗ್ಗೆ ಮಾತನಾಡುವುದಿಲ್ಲ. ಪವಿತ್ರ ಕುರ್ಆನ್ ಮಾತನಾಡುವುದು ಮನುಷ್ಯನ ಬಗ್ಗೆ. 6236 ವಚನಗಳ ಕೇಂದ್ರೀಯ ವಸ್ತು ಯಾರು ಅಂತ ಹೇಳಿದರೆ ಮನುಷ್ಯ. ಮನುಷ್ಯನಿಗಿಂತ ಮಿಗಿಲಾದ ಸೃಷ್ಟಿ ಕುರ್ಆನಿನ ದೃಷ್ಟಿಯಲ್ಲಿ ಬೇರೆ ಯಾರೂ ಇಲ್ಲ. ಪವಿತ್ರ ಕುರ್ಆನ್ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸುವಂತಹದ್ದು, ನಿಮಗಿಂತಲೂ ಆಘಾತ ಪಟ್ಟು ಸಾಮರ್ಥ್ಯ ಸೂರ್ಯನಿಗಿದೆ, ನಿಮಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವನು ಚಂದ್ರನಿದ್ದಾನೆ, ನಕ್ಷತ್ರಗಳ ಒಂದು ಲೋಕ ಇದೆ. ಆದರೆ ಆ ಎಲ್ಲವುಗಳು ನಿಮಗಿಂತ ಕಡಿಮೆ. ಪವಿತ್ರ ಕುರ್ಆನ್ ಪ್ರತಿಪಾದಿಸುವಂತಹದ್ದು ಸಾಮರ್ಥ್ಯದಲ್ಲಿ, ಶಕ್ತಿಯಲ್ಲಿ, ಸೃಷ್ಟಿಗಳ ಪೈಕಿ ನಿಮಗಿಂತ ಹೆಚ್ಚು ಇರುವಂತಹ ಸೃಷ್ಟಿಗಳಿದ್ದರೂ ಮನುಷ್ಯನಿಗಿಂತ ಅವುಗಳ
ದರ್ಜೆ ಕಡಿಮೆಯಾಗಿದೆ ಅಂತ ಕುರಾನ್ ಹೇಳ್ತದೆ. ಯಾಕೆ ಅಂತ ಹೇಳಿದರೆ, ಸರ್ವ ಸೃಷ್ಟಿಗಳಲ್ಲಿ ಮನುಷ್ಯ ಮಾತ್ರ ಮಿಗಿಲಾದ ಸೃಷ್ಟಿ. ಸೂರ್ಯ ಖಂಡಿತ ಮನುಷ್ಯನಿಗಿಂತ ದೊಡ್ಡವನಲ್ಲ. ಅವನು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರಬಹುದು. ಆದರೆ ಅವನು ಒಬ್ಬನ ಅಧೀನಕ್ಕೆ ಬದ್ಧನಾಗಿದ್ದಾನೆ. ಪವಿತ್ರ ಕುರ್ಆನ್ ಪ್ರತಿಪಾದಿಸುವಂತಹ ಸಿದ್ಧಾಂತ, ಮನುಷ್ಯ ಯಾಕೆ ಶ್ರೇಷ್ಠ ಅಂತ ಹೇಳಿದರೆ, ಸೂರ್ಯನಿಗೆ ಕೊಡಲಾಗದ ಸ್ವಾತಂತ್ರ್ಯ, ಸೂರ್ಯನಿಗೆ ಕೊಡಲಾಗದ ಅಧಿಕಾರ, ಸೂರ್ಯನಿಗೆ ಕೊಡಲಾದಂತಹ ವಿವೇಕವನ್ನು ನಾವು ಮನುಷ್ಯನಿಗೆ ಕೊಟ್ಟಿದ್ದೇವೆ. ಜಗತ್ತಿನ ಯಾವ ಜೀವಿಗೂ ಅದನ್ನು ನೀಡಲಾಗಿಲ್ಲ. ವಿವೇಕವಂತ ಸೃಷ್ಟಿ ಅಂತ ಭೂಮಿಯ ಮೇಲಿದ್ದರೆ ಅದು ಮನುಷ್ಯನೊಬ್ಬ ಮಾತ್ರ. ಅದು ಮನುಷ್ಯನ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನ ಅಸ್ತಿತ್ವದ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನ ಬದುಕಿನ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನ ಮರಣದ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನ ಮರಣಾನಂತರ ಬದುಕಿನ ಬಗ್ಗೆ ಮಾತನಾಡುತ್ತದೆ. ಮುಸಲ್ಮಾನರು ಇದು ನಮ್ಮದು ಅಂತ ತಿಳಿದಿದ್ದರೆ ಅವರು ಮಾನವ ಜಗತ್ತಿನ ಮೇಲೆ ಮಾಡುತ್ತಿರುವಂತಹ ಒಂದು ದೊಡ್ಡ ಅನ್ಯಾಯ. ಇದು ಪ್ರವಾದಿ ಮುಹಮ್ಮದರದ್ದು ಕೂಡ ಅಲ್ಲ. ಇದು ಪವಿತ್ರ ಕುರಾನ್. ಪ್ರವಾದಿ ಮುಹಮ್ಮದರು ರಚಿಸಿದಂತಹ ಅವರ ವಿಚಾರಗಳನ್ನು ಒಳಗೊಂಡಿರುವಂತಹ ಗ್ರಂಥವೂ ಇದು ಅಲ್ಲ. ಪವಿತ್ರ ಕುರ್ಆನ್ ಹೇಳುವುದು, ಹೇ ಮನುಷ್ಯರೇ, ನಿಮ್ಮೆಲ್ಲರ ಪ್ರಭುವಿನ ವತಿಯಿಂದ ನಾನು ಬಂದಿದ್ದೇನೆ. ನಿಮ್ಮ ಮನಸ್ಸಿನೊಳಗಿನ ಎಲ್ಲ ರೋಗಗಳನ್ನು ಗುಣಪಡಿಸಲಿಕ್ಕಾಗಿ ನಾನು ಬಂದಿದ್ದೇನೆ, ಔಷಧಿಯಾಗಿ. ಸಿದ್ಧೌಷಧ ಅಂತ ಹೇಳಲಾಗ್ತದೆ. ಅಂದರೆ 100ಕ್ಕೆ 100 ರೋಗ ಗುಣವಾಗ್ತದೆ. ನಿಮ್ಮ ಮನಸ್ಸಿನೊಳಗಿನ ಎಲ್ಲ ಕಾಯಿಲೆಗಳಿಗೆ ಸಿದ್ಧೌಷಧವಾಗಿ ನಾನು ಬಂದಿದ್ದೇನೆ, ಮುಸಲ್ಮಾನರ ಪ್ರಭುವಿನ ವತಿಯಿಂದ, ಅರಬಿಗಳ ಪ್ರಭುವಿನ ವತಿಯಿಂದ. ಖಂಡಿತ ಅಲ್ಲ, ನಿಮ್ಮ ಪ್ರಭುವಿನ ವತಿಯಿಂದ. ಯಾರು ನಿಮ್ಮನ್ನು ಸೃಷ್ಟಿಸಿದ್ದಾನೋ, ನಿಮ್ಮನ್ನು ಸಂರಕ್ಷಿಸುತ್ತಿದ್ದಾನೋ, ನಿಮಗೆ ಜೀವನವನ್ನು ನೀಡಿದ್ದಾನೋ, ನಿಮ್ಮ ಪ್ರಭುವಿನ ವತಿಯಿಂದ. ಮನುಷ್ಯರ ಪ್ರಭು, ಈ ಜಗತ್ತಿನ ಚರಾಚರ ವಸ್ತುಗಳ ಪ್ರಭು, ಅವನ ವತಿಯಿಂದ ನಾನು ಬಂದಿದ್ದೇನೆ. ಕೊನೆಯ ಮಾರ್ಗದರ್ಶನವಾಗಿ ಬಂದಿದ್ದೇನೆ. ಏನನ್ನು ಸಾರಲಿಕ್ಕೆ? ಯಾ ಅಯ್ಯುಹನ್ನಾಸು ಉಬ್ದುೂ ರಬ್ಬಕುಮುಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಹೇ ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ನಿಮ್ಮ ಏಕೈಕ ಸೃಷ್ಟಿಕರ್ತನಿಗೆ ನೀವು ಶರಣಾಗಿ. ಇದಲ್ಲದೆ ನಿಮಗೆ ಬೇರೆ ದಾರಿ ಇಲ್ಲ. ಮುಕ್ತಿಗೆ ಇರುವಂತಹ ಏಕೈಕ ಮಾರ್ಗ, ನೀವು ನಿಮ್ಮ ಸೃಷ್ಟಿಕರ್ತನಿಗೆ ಶರಣಾಗಬೇಕು. ಸೃಷ್ಟಿಗಳ ಪೈಕಿ ಯಾರ ಮುಂದೆಯೂ ನೀವು ತಲೆಬಾಗಬಾರದು. ಯಾಕೆ ಅಂತ ಹೇಳಿದರೆ, ನಿಮಗಿಂತ ಶ್ರೇಷ್ಠರು ಬೇರೆ ಯಾರೂ ಇಲ್ಲ. ನೀವು ಯಾವುದನ್ನು ಸೃಷ್ಟಿಸುತ್ತಿದ್ದೀರೋ ಅವು ನಿಮ್ಮ ದೇವರಲ್ಲ. ಯಾರು ನಿಮ್ಮನ್ನು ಸೃಷ್ಟಿಸಿದ್ದಾನೋ ಅವನು ನಿಮ್ಮ ದೇವನು. ದೇವನ ಇರುವಿಕೆಯನ್ನು ಕೂಡ ಸ್ವಾಮೀಜಿಗಳು ಈ ನಾಡಿನ ಮಹಾಮಾನವತಾವಾದಿ ಬಸವಣ್ಣನವರ ವಚನದ ಮೂಲಕ ನಮ್ಮ ಮುಂದಿಟ್ಟರು. ದೇವನ ಸ್ವರೂಪ ಹೇಗಿದೆ? ದೇವನೆಂದರೆ ಯಾರು? ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ನಮ್ಮ ಸಹೋದರರು ಕೂಡ ಹೇಳಿದರು, ಅಲ್ಲಾ ಎಂಬ ಹೆಸರಿನ
ಸ್ವಲ್ಪ ವಿವರಣೆಯನ್ನು. ವೇದಗಳಲ್ಲಿ ಬ್ರಹ್ಮನೆಂದು ಕರೆಯಲಾಗಿರುವ, ಬೈಬಲ್ಲಿನಲ್ಲಿ ಯೆಹೋವನೆಂದು ಕರೆಯಲಾಗಿರುವ ಅದೇ ಸೃಷ್ಟಿಕರ್ತನನ್ನು ಕುರ್ಆನ್ ಅಲ್ಲಾಹ್ ಅಂತ ಕರೆದಿದೆ. ಭಾಷೆ ಬೇರೆ ಇದೆ. ಆ ಭಾಷೆಗಳು ಸೂಸುವಂತಹ ಭಾವಗಳಲ್ಲಿ ಸಮಾನತೆ ಇದೆ. ಬನ್ನಿ, ನಾವು ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು. ಇದು ನಾವು ಅರಿಯದಿದ್ದರೆ, ಇದು ನಾವು ಖಚಿತಪಡಿಸಿಕೊಳ್ಳದಿದ್ದರೆ, ಈ ವಿಶ್ವಾಸವನ್ನು ನಾವು ಹೊಂದದಿದ್ದರೆ, ಸ್ವಾಮೀಜಿಗಳು ಹೇಳಿದಂತೆ ಪ್ರಾದೇಶಿಕ ಕಲಹ, ಭಾಷಾ ಕಲಹ, ಜಲಕಲಹ ಇನ್ನಿತ್ಯಾದಿ ಸಂಕುಚಿತವಾದಂತಹ ಕಲಹಗಳಲ್ಲಿ ನಾವು ಮುಳುಗಿ ಹೋಗುತ್ತೇವೆ. ಸಮಸ್ತ ಮಾನವ ಕುಲವನ್ನು ಏಕೀಕರಣಗೊಳಿಸುವಂತಹ ಸೂತ್ರ ಪವಿತ್ರ ಕುರ್ಆನ್ ನಮ್ಮ ಮುಂದಿಟ್ಟಿರುವುದು. ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು. ಅವನ ಬಗ್ಗೆ ಕುರ್ಆನ್ ಹೇಳ್ತದೆ. ನಾನು ಓದಿದಂತಹ ಈ ಕುರ್ಆನಿನ 2ನೇ ಅಧ್ಯಾಯದ 255 ಮತ್ತು 256 ಎರಡು ಸೂಕ್ತಗಳನ್ನು ನಿಮ್ಮ ಮುಂದೆ ನಾನು ಓದಿದ್ದೇನೆ. ಅದರ ಕನ್ನಡ ಭಾವಾನುವಾದವನ್ನು ಕೂಡ ನಿಮ್ಮ ಮುಂದಿರಿಸಿದ್ದೇನೆ. ಅದರಲ್ಲಿ ಅಲ್ಲಾಹ್ ಎಂಬ ಹೆಸರಿನಿಂದಲೇ ಆ ವಚನ ಆರಂಭವಾಗುತ್ತವೆ. ಅಲ್ಲಾಹ್ ಅಂತ ಹೇಳಿದರೆ ಇದನ್ನು ನೀವು ಯಾವ ಭಾಷೆಗೆ ತರ್ಜುಮೆ ಮಾಡಿದರೂ ಅಲ್ಲಾಹ್ ಎಂಬುದನ್ನು ಏನು ಸೂಚಿಸುತ್ತದೆಯೋ ಅದಕ್ಕೆ ಸಮಾನವಾದಂತಹ ಪದಗಳು ನಮಗೆ ಬೇರೆ ಭಾಷೆಗಳಲ್ಲಿ ಸಿಗುವುದಿಲ್ಲ. ಅಲ್ಲಾಹ್ ಎಂಬುದು ಬಹುವಚನವೂ ಅಲ್ಲ, ವಚನವಿಲ್ಲದ, ಲಿಂಗವಿಲ್ಲದ ಒಂದು ಪದವಾಗಿದೆ. ಅಲ್ಲಾಹ್ ಅಂತ ಕರೆದಿದೆ ಕುರ್ಆನ್ ಅವನನ್ನು. ಸಾಮಾನ್ಯವಾಗಿ ಅಲ್ಲಾಹ್ ಅಂತ ಹೇಳಿದರೆ ನಮ್ಮ ಹಿಂದೂ ಬಂಧುಗಳಲ್ಲೇ ಅಲ್ಲ, ಮುಸ್ಲಿಂ ಬಂಧುಗಳಲ್ಲಿಯೇ ಅಲ್ಲಾಹ್ ಅಂತ ಹೇಳಿದರೆ ನಮ್ಮ ದೇವನು. ನಮ್ಮಲ್ಲಿಯೂ ಇದೆ ಈ ಅಜ್ಞಾನ. ಸಹಜವಾಗಿ ನಮ್ಮ ಹಿಂದೂಗಳು ಭಾವಿಸುವಂತೆ ಅಲ್ಲಾಹ್ ಅಂತ ಹೇಳಿದರೆ ಅವನು ಮುಸಲ್ಮಾನರ ದೇವನ ಹೆಸರು. ಇಲ್ಲ, ಪವಿತ್ರ ಕುರ್ಆನ್ ಇಲ್ಲಿ ಅದನ್ನು ಆ ನಿಟ್ಟಿನಲ್ಲಿ ತೆಗೆದುಕೊಂಡಿಲ್ಲ. ಅಲ್ಲಾಹ್ ಅಂತ ಹೇಳಿದರೆ ನಿಮ್ಮೆಲ್ಲರ ಸೃಷ್ಟಿಕರ್ತ. ಬ್ರಹ್ಮ ಅಂತ ನೀವು ಯಾರನ್ನು ಕರೆಯುತ್ತೀರೋ, ಯೆಹೋವ ಅಂತ ನೀವು ಯಾರನ್ನು ಕರೆಯುತ್ತೀರೋ ಅದೇ ಸೃಷ್ಟಿಕರ್ತನನ್ನು ಕುರ್ಆನ್ ಅಲ್ಲಾಹ್ ಅಂತ ಕರೆದಿದೆ. ಅವನು ಚಿರಂತನನಾಗಿದ್ದಾನೆ. ನಾವು ಯಾರೂ ಇರಲಿಲ್ಲ, ಆಗಲೂ ಇದ್ದ ಅವನು, ಈಗಲೂ ಇದ್ದಾನೆ. ಮತ್ತೆ ನಾವು ಎಲ್ಲರೂ ಇಲ್ಲಿಂದ ಹೋಗ್ತೇವೆ, ಆಗಲೂ ಅವನು ಇರ್ತಾನೆ. ಅವನಿಗೆ ಮರಣವಿಲ್ಲ. ಪವಿತ್ರ ಕುರ್ಆನ್ ಹೇಳುವಂತಹದ್ದು, ಯಾವನಿಗೆ ಸಾವಿಲ್ಲವೋ ಅವನಿಗೆ ನೀವು ಶರಣಾಗಬೇಕು. ಸಾವಿರುವ ಯಾವ ಸೃಷ್ಟಿಯೂ ದೇವನಾಗಲಿಕ್ಕೆ ಸಾಧ್ಯವಿಲ್ಲ. ಅಕ್ಕ ಮಹಾದೇವಿ ಅವರು ಕೂಡ ಬಹಳ ಮಾರ್ಮಿಕವಾಗಿರುತ್ತಾರೆ. ನಾನು ಶರಣಾಗುತ್ತೇನೆ. ಯಾರಿಗೆ? ಸಾವಿಲ್ಲದ, ರೂಹಿಲ್ಲದ, ಕೇಡಿಲ್ಲದ, ಕಡೆಯಿಲ್ಲದ, ಭಯವಿಲ್ಲದ, ಭವವಿಲ್ಲದ ನಿರ್ಭಯ ಚಲುವಂಗೆ ನಾನಲ್ಲಿದೆ. ಅವನು ನನ್ನ ದೇವ. ಪವಿತ್ರ ಕುರ್ಆನ್ ಪ್ರತಿಪಾದಿಸುವಂತಹದ್ದು, ಹೇ ಮನುಷ್ಯರೇ, ನಿಮ್ಮನ್ನು ಸೃಷ್ಟಿಸಿದ ದೇವನು ಆದಿ ಇಲ್ಲದವನು, ಅಂತ್ಯವಿಲ್ಲದವನು. ಅವನನ್ನು ಯಾರು ಹುಟ್ಟಿಸಿಲ್ಲ ಮತ್ತು ಅವನು ಯಾರನ್ನೂ ಹಡೆದಿಲ್ಲ. ನಿಮ್ಮನ್ನು ಸೃಷ್ಟಿಸಿದ್ದಾನೆ, ಅವನು ನಿಮ್ಮನ್ನು ಹಡೆದಿಲ್ಲ. ಆದ್ದರಿಂದ ಅಲ್ಲಾಹನು ನಿಮ್ಮ ತಂದೆ ಅಲ್ಲ, ಮಾನವ ಕುಲದ ತಂದೆ ಅಲ್ಲ, ಮಾನವ ಕುಲದ ಪ್ರಭು, ಮಾನವ ಕುಲದ ಯಜಮಾನ, ಮನುಷ್ಯರನ್ನು ಸೃಷ್ಟಿಸಿದ
ಯಜಮಾನನಾಗಿದ್ದಾನೆ, ನೀವು ಅವನ ಮಕ್ಕಳಲ್ಲ, ಅವನ ದಾಸರಾಗಿದ್ದೀರಿ ಅಂತ. ಅವನಿಗೆ ಮಕ್ಕಳಿಲ್ಲ. ಇನ್ನೊಂದು ಅಧ್ಯಾಯ ಇದೆ ಕುರ್ಆನಿನಲ್ಲಿ, ಇಖ್ಲಾಸ್ ಅಂತ. ಬಹಳ ಸಣ್ಣ ಅಧ್ಯಾಯ, ಇಡೀ ಸಮಗ್ರವಾದ ಅರ್ಥವನ್ನು ಕೊಡುವಂತಹ ಸಂಕ್ಷಿಪ್ತ ಪದಗಳು. ಕುಲ್, ಹೇಳಿರಿ, ಹುವಲ್ಲಾಹು ಅಹದ್, ಅವನು ಏಕೈಕನಾಗಿದ್ದಾನೆ. ಅವನಿಗೆ ಕುಟುಂಬವಿಲ್ಲ, ಮಕ್ಕಳಿಲ್ಲ, ತಂದೆ ತಾಯಿಗಳಿಲ್ಲ, ಏಕೈಕನಾಗಿದ್ದಾನೆ. ಅವನ ಅಧಿಕಾರದಲ್ಲಿ, ಅವನ ಹಕ್ಕಿನಲ್ಲಿ, ಅವನ ಗುಣದಲ್ಲಿ ನೀವು ಯಾರನ್ನೂ ಭಾಗೀದಾರರನ್ನಾಗಿ ಮಾಡಬಾರದು. ದೇವನಿಗೆ ಕೊಡುವ ಗೌರವ ಈ ಜಗತ್ತಿನಲ್ಲಿ ಯಾರಿಗೂ ಕೊಡಬಾರದು ನೀವು, ಅದು ಶಿರ್ಕ್ ಆಗ್ತದೆ. ಅಂದರೆ ದೇವನ ಜೊತೆ ನೀವು ಸಹಭಾಗಿತ್ವವನ್ನು ಕಲ್ಪಿಸುತ್ತಿದ್ದೀರಿ ಅಂತ ಅರ್ಥ. ಪರಮ ಪತಿವ್ರತೆಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ. ಪತಿಯ ಸ್ಥಾನದಲ್ಲಿ ಪತ್ನಿ ಯಾರನ್ನು ನಿಲ್ಲಿಸುವುದಿಲ್ಲ. ಅದು ಆಕೆಯ ಪತಿ ಧರ್ಮ ಅಂತ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬರ್ತದೆ. ಪವಿತ್ರ ಕುರ್ಆನ್ ಸೃಷ್ಟಿಗಳ ಪೈಕಿ ಒಬ್ಬ ಹೆಣ್ಣು ತನ್ನ ಗಂಡನ ಜೊತೆ ಅವನಿಗೆ ಸಲ್ಲಿಸಬೇಕಾದಂತಹ ವಿಧೇಯತೆ, ಗೌರವದಲ್ಲಿ ಅಂತಹ ವಿಧೇಯತೆ ಮತ್ತು ಗೌರವವನ್ನು ಇನ್ನಾರ ಜೊತೆ ಆಕೆ ಪ್ರದರ್ಶಿಸುವುದಿಲ್ಲ ಅಂತ ಹೇಳಿದರೆ, ಒಬ್ಬ ದಾಸ ತನ್ನ ಯಜಮಾನನ ಜೊತೆ, ಮಹಾತ್ಮರನ್ನು ನೀವು ಪೂಜಿಸುವಂತಿಲ್ಲ, ಪ್ರವಾದಿಗಳನ್ನು ನೀವು ಪೂಜಿಸುವಂತಿಲ್ಲ, ಬಾಬಾಗಳನ್ನು ಪೂಜಿಸುವಂತಿಲ್ಲ, ಪುರೋಹಿತರನ್ನು ಪೂಜಿಸುವಂತಿಲ್ಲ, ಮೌಲ್ವಿಗಳನ್ನು, ಆಲಿಮಗಳನ್ನು ನೀವು ಪೂಜಿಸುವಂತಿಲ್ಲ. ಎಲ್ಲಿಯ ತನಕ ಅಂತ ಹೇಳಿದರೆ, ಈ ಸಂದೇಶವನ್ನು ಮಾನವ ಕುಲಕ್ಕೆ ಕೊನೆಯದಾಗಿ ಮುಟ್ಟಿಸಿದಂತಹ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕುರ್ಆನ್ ನಮಗೆ ತಾಕೀದು ಮಾಡಿದೆ, ಪ್ರವಾದಿ ಮುಹಮ್ಮದರ ಹೆಸರೆತ್ತುವಾಗ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಬೇಕು ಅಂತ ನಮಗೆ ಕಲಿಸಲಾಗಿದೆ. ಅದರ ಅರ್ಥ ಏನು ಅಂತ ಹೇಳಿದರೆ, ಆ ಪ್ರವಾದಿಯ ಹೆಸರೆತ್ತುವಾಗ ಅವರ ಮೇಲೆ ದೇವನ ಕರುಣೆ, ದೇವನ ಶಾಂತಿ ಇರಲಿ ಎಂಬ ಪ್ರಾರ್ಥನೆ. ಆದರೆ ಪ್ರವಾದಿ ಮುಹಮ್ಮದರ ಹೆಸರೆತ್ತುವಾಗ ನಾವು ಎಂದೂ ಅಪ್ಪಿತಪ್ಪೆಯೂ ಪೂಜ್ಯ ಪ್ರವಾದಿ ಅಂತ ಹೇಳುವುದಿಲ್ಲ. ಹಾಗೆ ಹೇಳಬಾರದು ಅಂತ ಕುರ್ಆನ್ ನಮಗೆ ತಾಕೀತು ಮಾಡಿದೆ. ಯಾಕೆ ಅಂತ ಹೇಳಿದರೆ, ಪೂಜ್ಯನಾದವನು ನಿಮ್ಮ ದೃಷ್ಟಿಯಲ್ಲಿ ಪ್ರವಾದಿಯಲ್ಲ, ಪ್ರವಾದಿಗಳನ್ನು ಸೃಷ್ಟಿಸಿದ, ನಿಮ್ಮನ್ನು ಸೃಷ್ಟಿಸಿದ ದೇವನೊಬ್ಬನಾಗಿದ್ದಾನೆ ಅಂತ. ಪೂಜೆಗೆ ಅರ್ಹನಾದವನು ಅವನೊಬ್ಬನು ಮಾತ್ರ. ಅವನ ವೈಶಿಷ್ಟ್ಯ ಕುರ್ಆನ್ ನಮ್ಮ ಮುಂದಿಟ್ಟಿದೆ. ಅವನು ಚಿರಂತನನಾಗಿದ್ದಾನೆ, ಮರಣವಿಲ್ಲ ಅವನಿಗೆ, ಅಮರನಾಗಿದ್ದಾನೆ. ಅವನ ಬರ್ತ್ಡೇ ನಮಗೆ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಅದು ಸೃಷ್ಟಿಗಳಿಗೆ ಇರುವುದು, ಸೃಷ್ಟಿಕರ್ತನಿಗಲ್ಲ. ನಮ್ಮ ನಿಸರ್ಗ ಚಿಕಿತ್ಸಾ ಕೇಂದ್ರದ ಸ್ವಾಮೀಜಿಗಳು ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳು ಬಹಳ ಮಾರ್ಮಿಕವಾಗಿರ್ತಾರೆ. ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ಲವೋ ಅವನು ನಿಮ್ಮ ದೇವ. ಡೇಟ್ ಆಫ್ ಬರ್ತ್ ಇರುವವರಿಗೆ ನೀವು ಪೂಜಿಸಬಾರದು, ನೀವು ತಲೆಬಾಗಬಾರದು, ನೀವು ವಿಧೇಯರಾಗಬಾರದು. ಅವನಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಮತ್ತು ಅವನಿಗೆ ಮರಣವಿಲ್ಲ. ಕುರ್ಆನ್ ಹೇಳುತ್ತದೆ, ಆದಿ ಇಲ್ಲದವನು, ಅಂತ್ಯವಿಲ್ಲದವನು, ಚಿರಂತನನು, ಸ್ವಯಂ ಜೀವಂತನು. ಅವನಿಗೆ ಜೀವ ಕೊಟ್ಟವರು ಯಾರೂ ಇಲ್ಲ, ಅವನು ಸ್ವಯಂ ಹುಟ್ಟಿಕೊಂಡವನು, ಸೃಷ್ಟಿಕರ್ತ, ಅಖಿಲ ಪ್ರಪಂಚದ ನಿಯಂತ್ರಕ. ಯಾವ ಪ್ರಪಂಚದಲ್ಲಿ ನೀವು ಬದುಕುತ್ತಿದ್ದೀರೋ ಅದನ್ನು ಪರಿಪೂರ್ಣವಾಗಿ ನಿಯಂತ್ರಿಸುವಂತಹ ನಿಯಂತ್ರಕನು. ಸೂರ್ಯನಿಗೆ ಅವನು ಹೇಳಿದ್ದಾನೆ, ನೀನು ಪೂರ್ವದಲ್ಲಿ ಹುಟ್ಟಬೇಕು,
ಪಶ್ಚಿಮದಲ್ಲಿ ಮುಳುಗಬೇಕು. ಅದೇ ಕೆಲಸ ಮಾಡ್ತಾ ಇದ್ದಾನೆ ಸೂರ್ಯ. ಚಂದ್ರನಿಗೂ ನಕ್ಷತ್ರಗಳಿಗೂ ಒಂದೊಂದು ಕಕ್ಷೆಯಲ್ಲಿ ಬದುಕುವಂತೆ ಆಜ್ಞಾಪಿಸಿದ್ದಾನೆ. ಅವು ಅದನ್ನೇ ಮಾಡುತ್ತಿವೆ. ಮರಗಳಿಗೆ, ಜಲಗಳಿಗೆ, ಎಲ್ಲ ಚರಾಚರ ವಸ್ತುಗಳಿಗೆ, ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಕ್ರಿಮಿಗಳಿಗೆ, ಕೀಟಗಳಿಗೆ, ಇವೆಲ್ಲವುಗಳನ್ನು ಸಮುದ್ರ, ನದಿ, ನಾಲೆ, ಪರ್ವತ ಇವೆಲ್ಲವುಗಳನ್ನು ಸೃಷ್ಟಿಸಿ ನಿಯಂತ್ರಿಸುತ್ತಿದ್ದಾನೆ. ಅವನ ನಿಯಂತ್ರಣಕ್ಕೆ ಬದ್ಧವಾಗಿ ಈ ಜಗತ್ತು ನಡೀತಾ ಇದೆ. ಯಾರ ನಿಯಂತ್ರಣದಲ್ಲೂ ಇಲ್ಲ. ನಾನು ಜಗತ್ತನ್ನೇ ಗೆದ್ದೆ ಅಂತ ಹೇಳಿದ ಅಲೆಕ್ಸಾಂಡರ್, ಆದರೆ ಜಗತ್ತು ಅವನ ನಿಯಂತ್ರಣದಲ್ಲಿ ಇರ್ತದೆ ಅಂತ ಹೇಳಿದರೆ ಖಂಡಿತ ಅಲ್ಲ. ನಾವು ಬಯಸಿದಾಗ ಮಳೆ ಬರಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ. ನಾನು ಈ ಜಗತ್ತಿನ ಚಕ್ರವರ್ತಿ, ಈ ಜಗತ್ತನ್ನೇ ಈ 21ನೇ ಶತಮಾನದಲ್ಲಿ ಎಲ್ಲ ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ದೊಡ್ಡಣ್ಣನಾಗಿ ಮೆರೀಬೇಕು ಅಂತ ಹೇಳಿರುವ ಅಮೆರಿಕಾದ ಅಧ್ಯಕ್ಷ ಹೇಳಿದ ಕೂಡಲೇ ಮಳೆ ಬರಬೇಕು ಅಂತ ಹೇಳಿದರೆ ಸಾಧ್ಯವಿದೆ? ಖಂಡಿತ ಸಾಧ್ಯ ಇಲ್ಲ. ಮನುಷ್ಯ ಅಧಿಕಾರದ ಬಲದಿಂದ ಎಷ್ಟೇ ದೊಡ್ಡ ಹುದ್ದೆಯನ್ನು ಅವನು ಗಿಟ್ಟಿಸಿಕೊಂಡರೂ, ಈ ಜಗತ್ತನ್ನೇ ನಾನು ಆಳುತ್ತೇನೆ ಅನ್ನುವಂತಹ ಭ್ರಮೆಯಲ್ಲಿದ್ದರೂ ಇಲ್ಲಿ ನೈಸರ್ಗಿಕವಾಗಿ ಬರುವಂತಹ ವಿಕೋಪಗಳನ್ನು ತಡೆಗಟ್ಟಲಿಕ್ಕೆ ಅವನಿಂದ ಸಾಧ್ಯವಿಲ್ಲ. ಮಳೆ ಭೋರ್ಗರವಾಗಿ ಸುರಿತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದರೂ ಅದು ಇವನ ನಿಯಂತ್ರಣದಲ್ಲಿಲ್ಲ. ಸಮುದ್ರ ಇವನ ಮಾತು ಕೇಳುವುದಿಲ್ಲ, ಗುಡ್ಡಗಳು ಇವನ ಮಾತು ಕೇಳುವುದಿಲ್ಲ, ಯಾವ ಸೃಷ್ಟಿಯೂ ಇವನ ಮಾತು ಕೇಳುವುದಿಲ್ಲ. ಎಲ್ಲವೂ ಅವನ ನಿಯಂತ್ರಣದಲ್ಲಿದೆ. ನಮಗೆಲ್ಲ ಭೂಕಂಪ ಬಂದ ಮೇಲೆ ಗೊತ್ತಾಗ್ತದೆ ಅದು ಎಷ್ಟಿತ್ತು, ಎಷ್ಟು ಪ್ರಮಾಣದಲ್ಲಿತ್ತು ಅಂತ ನಾವು ಆಗ ಲೆಕ್ಕ ಹಾಕ್ತೇವೆ. ಬರುವುದಕ್ಕಿಂತ ಮುಂಚೆ ನಮಗೆ ಅದರ ಮಾಹಿತಿ ಇಲ್ಲ. ಪ್ರಕೃತಿ ವಿಕೋಪ ಬಂದ ಮೇಲೆ ನಮಗೆ ಗೊತ್ತಾಗುವುದು. ಅದರ ಜ್ಞಾನ ನಿಮಗಿಲ್ಲ, ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ. ಇವೆಲ್ಲ ಇಡೀ ಜಗತ್ತಿನ ನಿಯಂತ್ರಕನಾದ ಆ ದೇವನಿಗೆ ನೀವು ಶರಣಾಗಿ. ಆತನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಇಲ್ಲಿ ಕುರಾನ್ 2 ಪದಗಳನ್ನು ಬಳಸಿದೆ, ತೂಕಡಿಕೆ ಮತ್ತು ನಿದ್ರೆ ಅಂತ. ನಿದ್ರೆಗಿಂತ ಮುಂಚಿನ ಅವಸ್ಥೆ ಯಾವುದು ಅಂತ ಹೇಳಿದರೆ ತೂಕಡಿಕೆ. ಮನುಷ್ಯನಿಗೆ ಮೊದಲು ತೂಕಡಿಕೆ ಬರ್ತದೆ, ಅದಕ್ಕೆ ಮಂಪರು ಅಂತ ಹೇಳ್ತಾರೆ. ಅದು ಕೂಡ ದೇವನಿಗಿಲ್ಲ. ನಿದ್ರೆಯಾಗಲಿ ತೂಕಡಿಕೆಯಾಗಲಿ ಅವನನ್ನು ಬಾಧಿಸುವುದಿಲ್ಲ. ಆದ್ದರಿಂದ ಅವನ ಕಣ್ತಪ್ಪಿಸಿ ಯಾವ ತಪ್ಪುಗಳನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಅವನು ಪ್ರವಾದಿಯಾಗಿದ್ದರೂ ಕೂಡ ಅವನು ನಿದ್ರಿಸುತ್ತಾನೆ. ನೀವು ಶರಣರ ಕಣ್ತಪ್ಪಿಸಿ ಅಪರಾಧಗಳನ್ನು ಮಾಡಬಹುದು, ಪ್ರವಾದಿಗಳ ಕಣ್ತಪ್ಪಿಸಿ ಪಾಪದ ಕೆಲಸಗಳನ್ನು ಮಾಡಬಹುದು. ಆದರೆ ನಿದ್ರೆ ಇಲ್ಲದ, ತೂಕಡಿಕೆ ಇಲ್ಲದಂತಹ ನಿಮ್ಮ ಸೃಷ್ಟಿಕರ್ತನನ್ನು ಮರೆಮಾಚಿ ನೀವು ಯಾವ ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಕೃತ್ಯಗಳ ಬಗ್ಗೆ ಅವನು ಜಾಗೃತನಾಗಿದ್ದಾನೆ, ಅವನಿಗೆ ಅರಿವಿದೆ. ನೀವು ಮಲಗಿದರೂ ಅವನು ಮಲಗುವುದಿಲ್ಲ, ನಿಮ್ಮ ಜೊತೆ ಆಗಲೂ ಇದ್ದಾನೆ. ನೀವು ಮಲಗುವಾಗ ಯಾವ್ಯಾವ ಕನಸುಗಳೊಂದಿಗೆ, ವಿಚಾರಗಳೊಂದಿಗೆ, ಆಲೋಚನೆಗಳೊಂದಿಗೆ ಮಲಗುತ್ತೀರೋ ಆ ಆಲೋಚನೆಗಳನ್ನು ಕೂಡ ಬಲ್ಲಂತಹ ಸೂಕ್ಷ್ಮಾತಿ ಸೂಕ್ಷ್ಮಜ್ಞ ಆ ದೇವನಾಗಿದ್ದಾನೆ ಅಂತ ಕುರಾನ್ ಹೇಳುತ್ತದೆ. ನೀವು ಅವನಿಂದ ಬರತಲ್ಲ. ನಿಮ್ಮ ದೃಷ್ಟಿಗಳು ಅವನನ್ನು ನೋಡುವುದಿಲ್ಲ, ಆದರೆ ಅವನ ದೃಷ್ಟಿ ಮಾತ್ರ ನಿಮ್ಮನ್ನೆಲ್ಲ ನೋಡುತ್ತದೆ. ನಿಮ್ಮ ಎಲ್ಲ ಚಟುವಟಿಕೆಗಳ ಮೇಲೆ ಅವನಿಗೆ ನಿಗಾ ಇದೆ. ನಿಮ್ಮ ಹೃದಯ ಬಚ್ಚಿಡುವುದನ್ನು, ನಿಮ್ಮ ಕಣ್ಣುಗಳು ಕದ್ದು ನೋಡುವುದನ್ನು ಸೂಕ್ಷ್ಮವಾಗಿ ಒಬ್ಬನು ಬಲ್ಲವನಾಗಿದ್ದಾನೆ. ಭ್ರಷ್ಟಾಚಾರ ಇಡೀ ಜಗತ್ತಿನಲ್ಲಿದೆ, ಅದು
ನಮ್ಮ ಭಾರತದಲ್ಲಿದೆ ಅಂತಲ್ಲ, ಆದರೆ ಸ್ವಲ್ಪ ಅದರಲ್ಲಿ ಭಾರತ ಮುಂದಿದೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದ್ರು. ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಬರುವುದಕ್ಕಿಂತ ಮುಂಚೆ UPA ಸರ್ಕಾರ, ಅದರ ವಿರುದ್ಧ ನಮ್ಮ ಅಣ್ಣಾ ಹಜಾರೆಯವರು ಈ ದೇಶದಿಂದ ಭ್ರಷ್ಟಾಚಾರ ತೊಲಗದೆ ನಾನು ವಿರಮಿಸುವುದಿಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿದರು. ಆ ಕೂಗು ದೇಶದ ಉದ್ದಗಲಕ್ಕೂ ಕೇಳಿತು. ಶಿಕ್ಷಕರು, ವಿದ್ಯಾರ್ಥಿಗಳು, ವಿಚಾರವಂತರು, ಪ್ರಗತಿಪರರು, ಪತ್ರಕರ್ತರು ಎಂಬ ಭೇದವಿಲ್ಲದೆ ಎಲ್ಲರೂ ಆ ಆಂದೋಲನದಲ್ಲಿ ಭಾಗಿಯಾದರು. ಆಗಿನ ಕೇಂದ್ರ ಸರ್ಕಾರ ಹೇಳಿತು, ನಾವು ಒಂದು ಲೋಕಪಾಲ ಮಸೂದೆ ಸಿದ್ಧ ಮಾಡಿದ್ದೇವೆ ಭ್ರಷ್ಟಾಚಾರವನ್ನು ನೀಗಿಸಲಿಕ್ಕಾಗಿ ಅಂತ. ಆಗ ಅಣ್ಣಾ ಹಜಾರೆಯವರು ಹೇಳಿದರು, ಇಲ್ಲ, ನಿಮ್ಮ ಲೋಕಪಾಲದಲ್ಲಿ ಶಕ್ತಿ ಇಲ್ಲ. ನೀವು ಮಂಡಿಸುವಂತಹ ಸದನದಲ್ಲಿ ಪಾಸ್ ಮಾಡುವಂತಹ ನಿಮ್ಮ ಲೋಕಪಾಲದಲ್ಲಿ ಈ ದೇಶದ ಭ್ರಷ್ಟಾಚಾರವನ್ನು ಹತ್ತಿಕ್ಕಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ನಾವು ಒಂದು ಮಸೂದೆಯನ್ನು ಸಿದ್ಧಪಡಿಸಿದ್ದೇವೆ, ಜನಲೋಕಪಾಲ ಮಸೂದೆ. ಈ ಜನಲೋಕಪಾಲ ಮಸೂದೆ ಇದನ್ನು ನೀವು ಪಾಸ್ ಮಾಡಬೇಕು. ಆಗ ನಮ್ಮ ರಾಜ್ಯದ ಕಾನೂನು ಆಯೋಗದ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಒಬ್ಬ ವ್ಯಕ್ತಿಗೆ ದೇವ ಭಯ ಇಲ್ಲ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಸರಿಯಾದ ಮಾರ್ಗವನ್ನು ಹಿಡಿಯಲಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ಕಾನೂನಿನ ಬಲದಿಂದ ಎಷ್ಟು ಹತ್ತಿಕ್ಕಲಿಕ್ಕೆ ಸಾಧ್ಯ ಅಂತ. ದೇವಭಯ ನಮ್ಮಿಂದ ಹೊರಟು ಹೋದ ಮೇಲೆ ಈ ದೇಶದ ಭ್ರಷ್ಟಾಚಾರವನ್ನು ಲೋಕಪಾಲದಿಂದ ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ಜನಲೋಕಪಾಲದಿಂದಲೂ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ ಲೋಕಪಾಲ ಶಾಸನಕ್ಕಿಂತಲೂ ಜನಲೋಕಪಾಲ ಶಾಸನಕ್ಕಿಂತಲೂ ಲೋಕಪಾಲಕನ ಶಾಸನದ ಅಗತ್ಯ ಇದೆ. ಅಣ್ಣಾ ಹಜಾರೆಯವರ ದೃಷ್ಟಿಯಿಂದ ನಾನು ಅವರ ದೃಷ್ಟಿಯನ್ನು ಮರೆಮಾಚಿ ಅಪರಾಧ ಮಾಡಬಹುದು. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಬಹಳ ಭದ್ರವಾದಂತಹ ಒಂದು ವ್ಯವಸ್ಥೆ. ಅದರ ಕಣ್ಣಿಗೆ ಮಣ್ಣು ಹಾಕಿ ನಾನು ಅಪರಾಧಗಳನ್ನು ಮಾಡಬಹುದು. ಇಂಟೆಲಿಜೆನ್ಸಿಯಂತಹ ಒಂದು ಹದ್ದಿನ ಕಣ್ಣುಳ್ಳ ಸಂಸ್ಥೆ ಇದೆ, ಎನ್ಫೋರ್ಸ್ಮೆಂಟ್ನಂತಹ ಸಂಸ್ಥೆಗಳಿವೆ. ಭ್ರಷ್ಟಾಚಾರವನ್ನು ಮಾತ್ರ ಅಲ್ಲ, ಈ ದೇಶದಲ್ಲಿ ನಡೆಯುವಂತಹ ಎಲ್ಲ ಅಪರಾಧಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡುವಂತಹ ಬಹಳ ಸಶಕ್ತವಾದಂತಹ ಸಂಸ್ಥೆಗಳು ನಮ್ಮ ಮಧ್ಯೆ ಇದೆ. ಆದರೂ ಅಪರಾಧಗಳು ನಡೀತಾ ಇವೆ. ಕೇವಲ ಕಾನೂನಿನ ಬಲದಿಂದ, ಮಾನವನಿಗಾಗಿ ನಿರ್ಮಿಸುವ ಕಾನೂನಿನಿಂದ ಅಪರಾಧಗಳನ್ನು ಈ ತನಕ ಹತ್ತಿಕ್ಕಲಿಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಎಂಬುದನ್ನು ನಾವು ಈ ತನಕ ನೋಡಿದ್ದೇವೆ. ಆದ್ದರಿಂದ ಮನುಷ್ಯರ ಮೇಲೆ ದೇವನ ಕಾನೂನು, ಯಾರು ನಮ್ಮನ್ನು ಸೃಷ್ಟಿಸಿದ್ದಾನೋ ಅವನಿಗೆ ಮಾತ್ರ ನಮಗೆ ಆಜ್ಞೆ ನೀಡಲಿಕ್ಕೆ ಅಧಿಕಾರವಿದೆ. ಅವನು ಹೇಳಿದ್ದಾನೆ, ನೀವು ಮದ್ಯಪಾನ ಕುಡಿಯಬಾರದು. ದೇವನ ಕಾನೂನಿನಲ್ಲಿ ಮದ್ಯಪಾನ ಈ ಜಗತ್ತಿನ ಪ್ರಳಯದ ತನಕ ಅದು ಹರಾಮಾಗಿದೆ, ನಿಷಿದ್ಧವಾಗಿದೆ. ಇನ್ನು ನೀವು ನಿಮ್ಮ ಪಾಲಿಗೆ ಅದನ್ನು ಹಲಾಲ್ ಮಾಡಿಕೊಂಡರೆ, ಧರ್ಮಬದ್ಧ ಮಾಡಿಕೊಂಡರೆ, ದೇವನ ಕಾನೂನಿನಲ್ಲಿ ಜೂಜಾಟಕ್ಕೆ ಅವಕಾಶವಿಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ, ಅತ್ಯಾಚಾರಕ್ಕೆ ಅವಕಾಶವಿಲ್ಲ, ದುರಾಚಾರಕ್ಕೆ ಅವಕಾಶವಿಲ್ಲ, ಬಡ್ಡಿಗೆ ಅವಕಾಶವಿಲ್ಲ, ಲಂಚಕ್ಕೆ ಅವಕಾಶವಿಲ್ಲ, ವ್ಯಭಿಚಾರಕ್ಕೆ ಅವಕಾಶವಿಲ್ಲ, ಆಕ್ರಮಣಕ್ಕೆ ಅವಕಾಶವಿಲ್ಲ, ಕಾಳಸಂತೆಗೆ ಅವಕಾಶವಿಲ್ಲ, ಕಪ್ಪು ಹಣ ಸಂಗ್ರಹಿಸಲಿಕ್ಕೆ ಅವಕಾಶವಿಲ್ಲ. ಆದರೆ ಅವುಗಳನ್ನು ಮಾಡಿದವರಿಗೆ ಶಿಕ್ಷೆ ಗೊತ್ತುಪಡಿಸುವಂತಹ ಕಾನೂನುಗಳು ಕೂಡ ನಮ್ಮ ಮಧ್ಯೆ ಇದೆ. ಆದರೂ ಆ ಕಾನೂನಿಗೆ ಮಣ್ಣು ಹಾಕಿ, ಆ ಕಾನೂನಿನ ಕಣ್ಣನ್ನು ಮುಚ್ಚಿ ಈ ಎಲ್ಲ ಅಪರಾಧಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಕುರ್ಆನ್ ಹೇಳುತ್ತದೆ, ಮನುಷ್ಯರೇ, ನಿಮಗೆ ಆ ಒಬ್ಬ ದೇವನ ಭಯ ಬಂದು ಬಿಟ್ಟರೆ, ಒಬ್ಬನು ನಮ್ಮನ್ನು ನೋಡುತ್ತಿದ್ದಾನೆ, ನಾನು ಏಕಾಂತದಲ್ಲಿದ್ದಾಗಲೂ ನನ್ನ ಜೊತೆಯಲ್ಲಿರುವವನು,
ಅವನು ನಿಮ್ಮನ್ನು ಖಂಡಿತವಾಗಿ ನೋಡದೇ ಇರುವುದಿಲ್ಲ. ವನಹನು ಅಖ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್, ನಿಮ್ಮ ಕಂಠನಾಡಿಗಿಂತಲೂ ಅವನು ನಿಮಗೆ ಹತ್ತಿರವಾಗಿದ್ದಾನೆ. ನೀವು ಅವನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ದೇವನಿಗೆ ಶರಣಾಗಿ ಬದುಕಿ. ಅವನಿಗೆ ನೀವು ಹೆದರಿದರೆ ಈ ಜಗತ್ತಿನಲ್ಲಿ ಇನ್ನಾರಿಗೂ ಹೆದರುವ ಅಗತ್ಯ ಇಲ್ಲ. ಅವನ ಮೇಲೆ ವಿಶ್ವಾಸವಿಡಿ. ಅವನು ಮುಸ್ಲಿಮರ ದೇವನು, ಅವನು ಅರಬಿಗಳ ದೇವನು, ಅವನು ಅಮೇರಿಕನ್ನರ ದೇವನು ಖಂಡಿತ ಅಲ್ಲ. ನಿಮ್ಮೆಲ್ಲರ ಪಾಲಕ ಪ್ರಭುವಾಗಿದ್ದಾನೆ. ಅವನ ವೈಶಿಷ್ಟ್ಯವನ್ನು ಕುರ್ಆನ್ ನಮ್ಮ ಮುಂದಿಟ್ಟಿದೆ. ಅವನಿಗೆ ನೀವು ಶರಣಾಗಿ ಬದುಕಿ. ವಹುವ ಮಾಕುಂ ಐನಮಾ ಕುಂತುಂ, ನೀವೆಲ್ಲಿದ್ದರೂ ಅವನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ನೋಡುತ್ತಿದ್ದಾನೆ, ನಿಮಗೆ ಬದುಕನ್ನು ನೀಡಿದ್ದಾನೆ. ಅದರಿಂದ ಯಾವುದನ್ನು ಮತ್ತೆ ವಸೂಲಿ ಮಾಡಿಲ್ಲ. ಕುರ್ಆನ್ ಹೇಳುತ್ತದೆ, ನಿಮಗೆ ಜೀವನವನ್ನು ನೀಡಿದವನು. ನಿಮ್ಮ ದೇಹದ ಕಡೆಗೆ ನೀವು ಒಮ್ಮೆ ನೋಡಿ, ಎಷ್ಟು ಅನುಗ್ರಹಗಳನ್ನು ನಿಮ್ಮ ಮೇಲೆ ಅವನು ಮಾಡಿದ್ದಾನೆ. 2 ಕಣ್ಣುಗಳು, 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರು, ಯಾರೂ 1 ಕಣ್ಣು, ನಿಮ್ಮ 1 ಕಣ್ಣನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಾಧ್ಯ, ನೀವು ಸಿದ್ಧರಾಗಬೇಕು. ಯಾಕೆ? ಆ ಕಣ್ಣಿನ ಬೆಲೆ ಏನು ಅಂತ ನಿಮಗೆ ಗೊತ್ತಿದೆ. ಈ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಕೂಡಿ 1 ಕಣ್ಣನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ. ನನಗೆ ಕಣ್ಣು ಬೇಕು ಅಂತ ಹೇಳಿದರೆ ಇನ್ನೊಬ್ಬನ ಕಣ್ಣನ್ನು ಕಿತ್ತು ಹಾಕಬಹುದು. ವಿಜ್ಞಾನ ಇಷ್ಟು ಮುಂದುವರೆದಿದೆ. ಆದರೆ ಸ್ವತಃ 1 ಕಣ್ಣನ್ನು ಸೃಷ್ಟಿಸಲಿಕ್ಕೆ ಈ ಜಗತ್ತಿನ ವಿಜ್ಞಾನಕ್ಕೆ ಸಾಧ್ಯವಿಲ್ಲ. ಅಂತಹ 2 ಕಣ್ಣುಗಳನ್ನು ನಾನು ನಿಮಗೆ ಪುಕ್ಕಟೆಯಾಗಿ ಕೊಟ್ಟಿದ್ದೇನೆ. ದೇವನು ಹೇಳುತ್ತಾನೆ, ನಾನು ಬಯಸಿದ್ದರೆ ನಿಮ್ಮನ್ನು ಪ್ರಾಣಿಗಳನ್ನಾಗಿ ಸೃಷ್ಟಿಸಬಹುದಿತ್ತು, ಕ್ರಿಮಿಕೀಟವನ್ನಾಗಿ ಸೃಷ್ಟಿಸಬಹುದಿತ್ತು. ಅವನು ನಮ್ಮ ಮೇಲೆ ಹಾಗೆ ಮಾಡಲಿಲ್ಲ. ಮನುಷ್ಯರನ್ನಾಗಿ ಸೃಷ್ಟಿಸಿದ್ದಾನೆ. ವಿವೇಕದೊಂದಿಗೆ ಸರಿ ಯಾವುದು, ತಪ್ಪು ಯಾವುದು, ಸನ್ಮಾರ್ಗ ಯಾವುದು, ದುರ್ಮಾರ್ಗ ಯಾವುದು ಎಂಬುದನ್ನು ಗುರುತಿಸುವಂತಹ ವಿವೇಕವನ್ನು ಅವನು ನಮಗೆ ದಯಪಾಲಿಸಿದ್ದಾನೆ. ಆ ವಿವೇಕ ಪ್ರಾಣಿಗಳ ಬಳಿ ಇಲ್ಲ. ಅದಕ್ಕೆ ಪ್ರಾಣಿಗಳು ಏನು ಮಾಡುವುದು? ತನ್ನ ಹೆತ್ತ ತಾಯಿಯ ಜೊತೆಯೇ ತನ್ನ ಕಾಮಾಸಕ್ತಿಯನ್ನು ತೀರಿಸಿಕೊಳ್ಳಲಿಕ್ಕೆ ಬಯಸ್ತದೆ ಪಶು. ಅದಕ್ಕೆ ಗೊತ್ತಿಲ್ಲ ನನ್ನ ಈ ವಿಷಯಾಸಕ್ತಿಯನ್ನು ಎಲ್ಲಿ ತೀರಿಸಿಕೊಳ್ಳಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ಅದು ತನ್ನ ಹೆತ್ತ ತಾಯಿಯಾದರೂ ಸರಿ, ಒಡ ಹುಟ್ಟಿದ ಸಹೋದರಿಯಾದರೂ ಸರಿ. ಆದರೆ ಮನುಷ್ಯ ಹಾಗಲ್ಲ. ಅವನಿಗೆ ಈಕೆ ನನ್ನ ತಾಯಿ, ಈಕೆ ನನ್ನ ಪತ್ನಿ ಅಂತ ಗುರುತಿಸುವಂತಹ ವಿವೇಕವಿದೆ. ಆ ವಿವೇಕವನ್ನು ಮನುಷ್ಯನಿಗೆ ನೀಡಿದ್ದು ದೇವನು. ಪವಿತ್ರ ಕುರ್ಆನ್ ಪ್ರತಿಪಾದಿಸುವಂತಹದ್ದು, ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿ ರಬ್ಬಿಕಲ್ ಕರೀಮ್ ಅಲ್ಲದೀ ಖಲಕಕ ಫಸವ್ವಾಕ ಫಅದಲಕ. ಹೇ ಮನುಷ್ಯರೇ, ನಿಮ್ಮನ್ನು ನಿಮ್ಮ ನಿಜವಾದ ದೇವನಿಂದ ನಿಮ್ಮನ್ನು ಮೋಸಕ್ಕೆ ಒಳಪಡಿಸಿರುವುದು ಯಾವುದು? ಬಹಳ ವಿಚಿತ್ರ. ಮನುಷ್ಯ ಆಕಾಶದಲ್ಲಿರುವಂತಹ ನಕ್ಷತ್ರದ ನೆಲೆಗಳನ್ನು ಕಂಡುಕೊಂಡ, ಚಂದ್ರ ಎಲ್ಲಿದ್ದಾನೆ ಎಂಬುದನ್ನು ಕಂಡುಕೊಂಡ. ಆದರೆ ತಾನೆಲ್ಲಿದ್ದೇನೆ ಎಂಬುದನ್ನು ಕಂಡುಕೊಳ್ಳಲಿಕ್ಕೆ ಈ ತನಕ ಸಾಧ್ಯವಾಗಿಲ್ಲ. ನಾನು ಯಾರು? ನನಗೆ ಈ ಜಗತ್ತಿನ ಬಗ್ಗೆ ಮಾಹಿತಿ ಇದೆ. ನಕ್ಷತ್ರಗಳ ಬಗ್ಗೆ ಮಾಹಿತಿ ಇದೆ, ಆಕಾಶದ ಬಗ್ಗೆ, ಗ್ಯಾಲಾಕ್ಸಿಯ ಬಗ್ಗೆ ಮಾಹಿತಿ ಇದೆ, ಸೂರ್ಯ ಚಂದ್ರರ ಬಗ್ಗೆ ನನಗೆ ಮಾಹಿತಿ ಇದೆ. ಆದರೆ ನನಗೆ ನನ್ನ ಬಗ್ಗೆ ಮಾಹಿತಿ ಈ ತನಕ ಆಗಿಲ್ಲ. ಕುರ್ಆನ್ ಹೇಳುತ್ತದೆ, ನೀನು ನಿನ್ನ ಬಗ್ಗೆ ಯೋಚಿಸು. ನಾನು ಯಾರು? ಸ್ವಾಮೀಜಿಗಳು ಹೇಳಿದರು, ನಿಮ್ಮ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರವಚನ ಇದು. ನಾನು ಯಾರು? ಎಲ್ಲಿಂದ ಬಂದಿದ್ದೇನೆ? ಯಾಕಾಗಿ ಬಂದಿದ್ದೇನೆ? ಮತ್ತೆ ನನಗೆ ಇಲ್ಲಿಂದ ಎಲ್ಲಿಗೆ ಹೋಗಲಿಕ್ಕಿದೆ? ನಾನು ಮನುಷ್ಯ. ನನ್ನನ್ನು ಒಬ್ಬನು ಸೃಷ್ಟಿಸಿದ್ದಾನೆ, ನನ್ನನ್ನು ಸಂರಕ್ಷಿಸುತ್ತಿದ್ದಾನೆ,
ಕುರ್ಆನ್ ಹೇಳುತ್ತದೆ, ಹಲ್ ಅತಾ ಅಲಲ್ ಇನ್ಸಾನಿ ಹೀನುಂ ಮಿನದ್ ದಹರಿ. ಇವತ್ತು ನಾನು ಅಂತ ಹೇಳ್ತಾ ಇದ್ದಾನೆ ಮನುಷ್ಯ. ನಾನು, ನನ್ನ ಜಾತಿ, ನನ್ನ ಸಂಪತ್ತು, ನನ್ನ ಅಧಿಕಾರ. ಈ ಅಹಂಕಾರದ ಮಾತನಾಡುವ ಮನುಷ್ಯನ ಬಗ್ಗೆ ಕುರ್ಆನ್ ಹೇಳುತ್ತದೆ, ನೀನು ಏನೂ ಇಲ್ಲದಿದ್ದಾಗ ಈ ಜಗತ್ತಿತ್ತು, ನೀನು ಇಲ್ಲದ ಸ್ಥಿತಿಯಲ್ಲಿ ಈ ಜಗತ್ತಿತ್ತು. ನಾನು ಎಂಬ ಪದವೇ ಇಲ್ಲದಂತಹ ಒಂದು ದೀರ್ಘವಾದ ಕಾಲ ಈ ಭೂಮಿಯ ಮೇಲೆ ಗತಿಸಿ ಹೋಗಿದೆ. ನೀನು ಇವತ್ತು ಹುಟ್ಟಿ ನಾನು ಅಂತ ಹೇಳ್ತಾ ಇದ್ದೆ. ನಾವು ನಿನ್ನನ್ನು ಯಾವುದರಿಂದ ಸೃಷ್ಟಿಸಿದ್ದು? ಕುರ್ಆನ್ ಹೇಳುತ್ತದೆ, ಒಂದು ತುಚ್ಛವಾದ ನೀರಿನ ಹನಿ, ನಿಮ್ಮ ತಂದೆಯ ವೀರ್ಯದ ರೂಪದಲ್ಲಿದ್ದ ನಿಮ್ಮನ್ನು ನಿಮ್ಮ ತಾಯಿಯ ಗರ್ಭಕ್ಕೆ ವರ್ಗಾಯಿಸಿದವನು ಯಾರು? ಯಾವುದನ್ನು ನೀವು ಇವತ್ತು ಪೂಜಿಸುತ್ತಿದ್ದೀರೋ, ಅಲ್ಲಾಹನನ್ನು ಬಿಟ್ಟು, ದೇವನನ್ನು ಬಿಟ್ಟು, ಸೃಷ್ಟಿಕರ್ತನನ್ನು ಬಿಟ್ಟು, ಸೃಷ್ಟಿಗಳ ಪೈಕಿ ಯಾರನ್ನೆಲ್ಲ ನೀವು ಪೂಜಿಸುತ್ತಿದ್ದೀರೋ ಆ ಪೈಕಿ ಯಾರಾದರೂ ನಿಮ್ಮ ಸೃಷ್ಟಿಗೆ ಕಾರಣರಾಗಿದ್ದಾರೋ? ಖಂಡಿತ ಇಲ್ಲ. ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಹೇಳುತ್ತಿದ್ದಾನೆ, ನಾವು ನಿಮ್ಮನ್ನು ನಿಮ್ಮ ತಂದೆಯ ವೀರ್ಯದ ರೂಪದಲ್ಲಿದ್ದಾಗ ನಿಮ್ಮ ತಾಯಿಯ ಗರ್ಭಕ್ಕೆ ನಾವು ನಿಮ್ಮನ್ನು ಕಳುಹಿಸಿದೆವು. ಆ ತಾಯಿಯ ಗರ್ಭ, ತಾಯಿಯ ಉದರವೆಂಬ ಕಾಲಗರ್ಭದಲ್ಲಿ ನಿಮ್ಮನ್ನು 9 ತಿಂಗಳ ತನಕ ನಾವು ಸಾಕಿದೆವು. ಒಂದು ವೀರ್ಯದ ಹನಿಯ ರೂಪದಲ್ಲಿದ್ದ ನಿಮ್ಮನ್ನು ಮಾಂಸಖಂಡವನ್ನಾಗಿ ಮಾಡಿದವರು ಯಾರು? ಆ ಮಾಂಸಖಂಡವನ್ನು ಮಾಂಸಪಿಂಡವನ್ನಾಗಿ ಮಾಡಿದವರು ಯಾರು? ಅದಕ್ಕೆ ಒಂದು ರೂಪವನ್ನು ಕೊಟ್ಟವರು, ವಿಧಿಯನ್ನು ಬರೆದವನು, ಈ ಪ್ರಪಂಚಕ್ಕೆ ನಿಮ್ಮನ್ನು ಹೊರತಂದವನು ಯಾರು? ನೀವು ಅವನಿಗೆ ಶರಣಾಗಬೇಕು. ಮೂಗು ಮಾಡಿದವನನ್ನು ಪೂಜಿಸಬೇಕೆ ಹೊರತು ಮೂಗುತಿ ಮಾಡಿದವನನ್ನಲ್ಲ. ಮೂಗೇ ಇಲ್ಲದಿದ್ದರೆ ಮೂಗುತಿ ಎಲ್ಲಿಡ್ತಾನೆ ಅವನು? ಪವಿತ್ರ ಕುರ್ಆನ ಪ್ರತಿಪಾದಿಸುವಂತಹದ್ದು ಮೂಗುತಿ ಮಾಡಿದವನು ಮುಖ್ಯ ಅಲ್ಲ, ಮೂಗು ಮಾಡಿದವನನ್ನು ನೀವು ಪೂಜಿಸಬೇಕು. ಸೃಷ್ಟಿಗಳ ಪೈಕಿ ಮಹಾತ್ಮರಿದ್ದಾರೆ, ಶರಣರಿದ್ದಾರೆ, ಪ್ರವಾದಿಗಳಿದ್ದಾರೆ. ಆದರೆ ಆ ಪೈಕಿ ಯಾರೂ ಅವರು ಪೂಜೆಗೆ ಅರ್ಹರಲ್ಲ. ಅವರು ನಿಮಗೆ ಏಕದೇವ ಸಿದ್ಧಾಂತವನ್ನು, ಏಕದೇವ ಸಂದೇಶವನ್ನು, ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಬಂದವರು. ಅವರ ಮಾರ್ಗದಲ್ಲಿ ನೀವು ನಡೆಯಬೇಕು, ಅವರನ್ನು ಅನುಸರಿಸಬೇಕು, ನೀವು ಅವರನ್ನು ಆರಾಧಿಸಬಾರದು. ಅದಕ್ಕೆ ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ಬಹಳ ಸ್ಪಷ್ಟವಾದಂತಹ ಮಾತುಗಳು ನಮಗೆ ಕೇಳಿ ಬರ್ತವೆ. ಬತ್ತುವ ಜಲ, ಸುತ್ತುವ ಮರ, ಒಂದೆಡೆ ಬಗೆದರೆ ಅಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಕಲ್ಲು, ಇವು ಯಾವುವು ಪೂಜೆಗೆ ಅರ್ಹವಲ್ಲ. ಜಡವಸ್ತುಗಳು, ನಿಮ್ಮಂತಹ ಜೀವವಿರುವ ವಸ್ತುಗಳು ಯಾವುದೂ ನಿಮ್ಮ ಪಾಲಿಗೆ ಆರಾಧ್ಯವಲ್ಲ. ಆ ದೇವನು ಎಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ದೇವನು, ನಿಮಗೆ ಬದುಕನ್ನು ನೀಡಿದವನು, ಒಂದು ದಿನ ಮರಣವನ್ನು ನೀಡುವವನು. ಮರಣ ಅವನ ಕೈಯಲ್ಲಿದೆ. ಹುಟ್ಟು ನಮಗೆ ಗೊತ್ತಿರಲಿಲ್ಲ, ಅವನಿಂದ ಆಯಿತು. ಮರಣವೂ ಅವನ ಕೈಯಲ್ಲಿದೆ. ಅವನು ಬಯಸದೆ ನಮ್ಮ ಪೈಕಿ ಯಾರೂ ನಾವು ಸಾಯುವುದಿಲ್ಲ. ಮರಣ ಅವನ ಕೈಯಲ್ಲಿದೆ. ಭೀಕರವಾದ ಅಪಘಾತಗಳಾಗ್ತವೆ, ಆದರೂ ಮನುಷ್ಯ ಬಾಕಿ ಉಳಿದುಕೊಳ್ತಾನೆ. ಜನ ಹೇಳ್ತಾರೆ, ಅದು ಅಪಘಾತ ನೋಡಿದರೆ ಒಬ್ಬನೂ ಉಳಿಯಬಾರದು ಅಂತ. ಆದರೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಿರ್ತೇವೆ, ಭೀಕರವಾದ ಅಪಘಾತ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಎಲ್ಲರೂ ಪಾರಾಗಿದ್ದಾರೆ. ಆ ಅಪಘಾತದ ಭೀಕರತೆಯನ್ನು ನೋಡಿದರೆ ಯಾರು ಉಳಿಯಬಾರದು, ಆದರೆ ಉಳಿತಾರೆ. ಯಾಕೆ ಅಂತ ಹೇಳಿದರೆ ಅವರ ಸಾಯುವ ಸಮಯ ಇನ್ನೂ ನಿಗದಿಯಾಗಿಲ್ಲ ಅಂತ. ನಮ್ಮೆಲ್ಲರ ಸಾವು ಕೂಡ ಅವನು ನಿಶ್ಚಯಿಸಿದ್ದಾನೆ. ಅಲ್ಲದಿ ಖಲಕಲ್ ಮೌತವಲ್ಲ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಹಸನು ಅಮಲ. ನಾವು ನಿಮಗೆ ಜೀವನವನ್ನು ಮಾತ್ರ ಅಲ್ಲ ಕೊಟ್ಟದ್ದು, ಮರಣವನ್ನು ಕೂಡ ಕೊಟ್ಟಿದ್ದೇವೆ. ಜೀವನದ ಜೊತೆಗೆ ನಿಮಗೆ ಮರಣ ಇದೆ. ಆದ್ದರಿಂದ ಅಹಂಕಾರದಿಂದ ಭೂಮಿಯ ಮೇಲೆ ನಡೆಯಬೇಡಿರಿ. ಮರಣವಿದೆ ನಿಮಗೆ. ಈ ಲೋಕವನ್ನು ಬಿಟ್ಟು ಹೋಗಬೇಕು. ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ನಿಮಗೆ ಅವಧಿಯನ್ನು ನೀಡಲಾಗಿದೆ. ಆ ಅವಧಿಯಾದ್ಯಂತ ನೀವು ನಿಮ್ಮನ್ನು, ನಿಮ್ಮ
ನಿಮ್ಮ ಸೃಷ್ಟಿಕರ್ತನನ್ನು ಅರಿತುಕೊಳ್ಳಿ, ಅವನಿಗೆ ವಿಧೇಯರಾಗಿ ಬದುಕಿ. ಏಕಂ ಬ್ರಹ್ಮ ದ್ವಿತೀಯ ನಾಸ್ತಿ ನೇಹನ್ ನಾಸ್ತಿ ಕಿಂಚನ್. ದೇವನು ಇದ್ದರೆ ಅವನು ಒಬ್ಬನು ಮಾತ್ರ. ಇಬ್ಬರೆಂಬುದು ಇಲ್ಲ. ಗೀತೆ ಹೇಳ್ತದೆ ಇಲ್ಲ ಇಲ್ಲ ಇಲ್ಲ, ಸ್ವಲ್ಪವೂ ಇಲ್ಲ. ಆದ್ದರಿಂದ ಒಬ್ಬ ದೇವನ ಆರಾಧನೆಯಲ್ಲಿರುವಾಗ ಅವನ ಜೊತೆ ಆರಾಧನೆಗೆ ಮತ್ತಿನ್ನಾರನ್ನು ಅರ್ಹರು ಅಂತ ನೀವು ಪರಿಗಣಿಸಬಾರದು. ಇಷ್ಟು ಸ್ಪಷ್ಟವಾದಂತಹ ಏಕದೇವ ಸಂದೇಶವನ್ನು ವೇದ ಗ್ರಂಥಗಳಲ್ಲಿ ನಾವು ನೋಡುತ್ತೇವೆ, ಉಪನಿಷತ್ತುಗಳಲ್ಲಿ ನೋಡುತ್ತೇವೆ. ಬೈಬಲ್ ಆನಂತರ ಇತ್ತೀಚೆಗೆ ಕುರ್ಆನಿನ ನಂತರ 12ನೆಯ ಶತಮಾನದಲ್ಲಿ ವಚನ ಶರಣ ಸಾಹಿತ್ಯದಲ್ಲೂ ಕೂಡ ನಾವು ನೋಡುತ್ತೇವೆ. ಆದ್ದರಿಂದ ಬನ್ನಿ ಆ ಏಕದೇವನಿಗೆ ಶರಣಾಗಿ ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು, ಏಕದೇವ ವಿಶ್ವಾಸಿಗಳಾಗಿ ಬದುಕೋಣ. ಇದು ಮಾತ್ರ ಶಾಂತಿಗೆ, ಪ್ರಗತಿಗೆ, ಮುಕ್ತಿಗೆ ಇರುವಂತಹ ಏಕೈಕವಾದ ಮಾರ್ಗವಾಗಿದೆ. ಅಪನೆ ಮನ್ ಮೇ ಡೂಬ್ ಕರ್ ಪಾಜಾ ಸುರಾಗೆ ಜಿಂದಗಿ, ತೂ ಅಗರ್ ಮೇರಾ ನಹಿ ಬಂತಾ ನ ಬನ್ ಅಪನಾ ತು ಬನ್. ನಿನ್ನ ಮನದಾಳದಲ್ಲಿ ಇಳಿದು ನಿನ್ನ ಜೀವನದ ರಹಸ್ಯವನ್ನು ಅರಿತುಕೋ. ನಾನು ಯಾರು, ಯಾರು ನನ್ನನ್ನು ಈ ಭೂಮಿಯ ಮೇಲೆ ಕಳುಹಿಸಿದ್ದಾನೆ, ಅವನಿಗೆ ನಾನು ಏನನ್ನು ಸಲ್ಲಿಸಬೇಕು, ಅವನಿಗೆ ಹೇಗೆ ವಿಧೇಯನಾಗಿ ನಾನು ಬದುಕಬೇಕು, ಆ ನಿನ್ನ ಜೀವನದ ರಹಸ್ಯವನ್ನು ಅರಿತುಕೋ. ದೇವನು ಹೇಳುತ್ತಿದ್ದಾನೆ, ನೀನು ನನ್ನವನಾಗದಿದ್ದರೂ ಚಿಂತೆ ಇಲ್ಲ, ಆಗಬೇಡ. ನೀನು ದೇವಮಾನವನಾಗಬೇಕು, ದೇವಾಂಶ ಸಂಭೂತನಾಗಬೇಕು, ಬಹಳ ದೊಡ್ಡ ಶರಣನಾಗಬೇಕು ಅಂತ ಅವನು ಬಯಸುವುದಿಲ್ಲ. ನೀನು ಮಾನವನಾಗಿ ಹುಟ್ಟಿದ್ದಿ, ಮಾನವನಾಗಿ ಬದುಕಿದರೆ ಸಾಕು. ಮನುಷ್ಯರೆಲ್ಲರೂ ಸಮಾನರಾಗಿದ್ದಾರೆ. ಮನುಷ್ಯರೆಲ್ಲರನ್ನು ಸೃಷ್ಟಿಸಿದ ದೇವನೊಬ್ಬನು ಮಾತ್ರ ಮಹಾನನಾಗಿದ್ದಾನೆ ಎನ್ನುವಂತಹ ಸಂದೇಶ ಪವಿತ್ರ ಕುರ್ಆನ್ ನಮ್ಮ ಮುಂದಿಡುತ್ತದೆ. ಆ ನಂತರ ಅವನ ಎಲ್ಲ ವಿಚಾರಗಳನ್ನು ಪವಿತ್ರ ಕುರ್ಆನ್ ಅವನ ವೈಶಿಷ್ಟ್ಯಗಳನ್ನು ನಮ್ಮ ಮುಂದಿಡುತ್ತಾ, ಈ ಜಗತ್ತಿನಲ್ಲಿ ಎಲ್ಲ ಪ್ರವಾದಿಗಳು, ಕಾಲ ಕಾಲಕ್ಕೆ ಬಂದಂತಹ ಎಲ್ಲ ಪ್ರವಾದಿಗಳು ಈ ಸಂದೇಶವನ್ನು ಮಾನವ ಜಗತ್ತಿನ ಮುಂದಿಟ್ಟಿದ್ದಾರೆ. ಆದರೆ ಕುರ್ಆನ್ ಹೇಳುತ್ತದೆ, ಯಾವುದೇ ವಿಚಾರವನ್ನು ಇನ್ನೊಬ್ಬರ ಮೇಲೆ ಬಲವಂತವಾಗಿ ನೀವು ಹೇರಬಾರದು. ಇಸ್ಲಾಮಿನ ಶಿಕ್ಷಣಗಳಲ್ಲಿ ಬಹಳ ಪ್ರಮುಖವಾದಂತಹ ಶಿಕ್ಷಣ, ಕುರ್ಆನಿನ ಶಿಕ್ಷಣಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಶಿಕ್ಷಣ. ಈ ಭೂಮಿಯ ಮೇಲೆ ಏಕದೇವ ವಿಶ್ವಾಸಿಗಳು ಇದ್ದಾರೆ, ಬಹುದೇವ ವಿಶ್ವಾಸಿಗಳು ಇದ್ದಾರೆ, ಆಸ್ತಿಕರು ಇದ್ದಾರೆ ಮತ್ತು ನಾಸ್ತಿಕರು ಇದ್ದಾರೆ. ಅವರು ಏಕದೇವವಾದವನ್ನು ಒಪ್ಪುವುದಿಲ್ಲ, ಬಹುದೇವವಾದವನ್ನು ಒಪ್ಪುವುದಿಲ್ಲ. ಆದರೆ ನೀವು ತಿಳಿದಿರುವಂತಹ ವಿಚಾರಗಳನ್ನು, ಸಿದ್ಧಾಂತಗಳನ್ನು ನಿಮಗೆ ಇನ್ನೊಬ್ಬರ ಮುಂದೆ ಮಂಡಿಸುವಂತಹ ಪೂರ್ಣವಾದ ಸ್ವಾತಂತ್ರ್ಯ. ಪವಿತ್ರ ಕುರ್ಆನ್ ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿದಿವೆ ಮತ್ತು ಅದನ್ನು ಜನರ ಮುಂದಿರಿಸುವಂತಹ ಕೆಲಸ ನೀವು ಮಾಡಿ ಅಂತ ಹೇಳಿದೆ. ಆದರೆ ಬಲವಂತವಾಗಿ ಯಾರ ಮೇಲೂ ಒಬ್ಬರು ಇನ್ನೊಬ್ಬರ ವಿಚಾರಗಳನ್ನು ಹೇರಬಾರದು. ಲಾ ಇಕ್ರಾಹ ಫಿದ್ದೀನಿ ಕದ್ ತಬಯ್ಯನ ರುಶ್ದ್. ಧರ್ಮದ ವಿಷಯದಲ್ಲಿ ಖಂಡಿತವಾಗಿ ಒತ್ತಾಯಗಳಿಲ್ಲ. ಮತಾಂತರದ ಕುರಿತು ನಾವೆಲ್ಲ ಇವತ್ತು ಚರ್ಚೆ ದೇಶದಲ್ಲಿ ನಡೆದಿದ್ದನ್ನು ನೋಡ್ತಾ ಇದ್ದೇವೆ. ಮತಾಂತರವು ಮರು ಮತಾಂತರವು. ನಮ್ಮ ದೇಶಕ್ಕೆ ಒಂದು ಸಂವಿಧಾನವಿದೆ. ಆ ಸಂವಿಧಾನ ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದೆ. ಇದೇ ಒಂದು ಚರ್ಚೆಯಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬರಬೇಕು ಅಂತ ಹೇಳುವುದನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಆದರೆ ಈ ಭೂಮಿಯ ಮೇಲೆ ಮನುಷ್ಯನನ್ನು ದೇವನು ಸ್ವತಂತ್ರವಾಗಿ ಸೃಷ್ಟಿಸಿದ. ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರೈಸ್ತ
ದೇಶದಲ್ಲಿ ಇರುವಂತಹ 3 ಪ್ರಮುಖ ಧರ್ಮದ ಅನುಯಾಯಿಗಳು. ಒಬ್ಬ ಮುಸ್ಲಿಂ ಕ್ರೈಸ್ತನಾಗಬಹುದು, ಒಬ್ಬ ಕ್ರೈಸ್ತ ಹಿಂದೂ ಆಗಬಹುದು, ಒಬ್ಬ ಹಿಂದೂ ಕ್ರೈಸ್ತ ಮತ್ತು ಮುಸ್ಲಿಂ ಆಗಬಹುದು. ಅದು ಅವರವರ ವಿಚಾರಗಳಿಗೆ ಬಿಟ್ಟ ವಿಷಯ. ಮನುಷ್ಯನ ಧಾರ್ಮಿಕ ಮತ್ತು ಖಾಸಗಿಯ ಹಕ್ಕಾಗಿದೆ. ಆದ್ದರಿಂದ ಯಾರನ್ನಾದರೂ ಬಲವಂತದಿಂದ ಆಶಯ ಆಮಿಷಗಳನ್ನು ಒಡ್ಡಿ ನನ್ನ ಧರ್ಮಕ್ಕೆ ಬನ್ನಿ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಅಂಗಡಿಗಳಲ್ಲಿ ವ್ಯಾಪಾರದ ಸಾಮಗ್ರಿಗಳನ್ನಿಟ್ಟುಕೊಂಡು ವ್ಯಾಪಾರ ಮಾಡುವಂತಹ ಮಳಿಗೆಗಳು. ಧರ್ಮ ಅಂತ ಹೇಳಿದರೆ ಮನುಷ್ಯನಿಗೆ ಸಂಸ್ಕಾರ ನೀಡುವಂತಹದ್ದು, ಮನುಷ್ಯನಿಗೆ ಮಾನವೀಯತೆಯನ್ನು ಕಲಿಸುವಂತಹದ್ದು. ಆದರೆ ಭ್ರಷ್ಟ ರಾಜಕೀಯ ವ್ಯವಸ್ಥೆ ನಮ್ಮನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಾಗ ಅದು ಧರ್ಮವನ್ನು, ದೇವರನ್ನು, ಎಲ್ಲವನ್ನೂ ಕಲುಷಿತಗೊಳಿಸುವಂತಹ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿ, ನಮ್ಮ ದೇಶದ ಸಂವಿಧಾನ, ಪವಿತ್ರ ಕುರ್ಆನ್ ಪ್ರತಿಪಾದಿಸಿದಂತಹ, ಬಸವಣ್ಣನವರು ತಮ್ಮ ವಚನ ಸಾಹಿತ್ಯದಲ್ಲಿ ಪ್ರತಿಪಾದಿಸಿದಂತಹ ಆ ಎಲ್ಲ ಮಾನವ ಹಕ್ಕುಗಳನ್ನು ಒಳಗೊಂಡಿರುವಂತಹ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಆ ಸ್ವಾತಂತ್ರ್ಯದ ಹಕ್ಕುಗಳು ನೀವು ಅಧ್ಯಯನ ಮಾಡಿ ನೋಡಿ. ದೇವನು ನಿಮಗೆ ಸ್ವತಂತ್ರವಾಗಿ ಹುಟ್ಟಿಸಿದ್ದಾನೆ. ನಾವೆಲ್ಲರೂ ಸ್ವತಂತ್ರರಾಗಿ ಹುಟ್ಟಿದ್ದೇವೆ. ಒಬ್ಬರು ಇನ್ನೊಬ್ಬರ ವಿಚಾರವನ್ನು ಯಾರ ಮೇಲೂ ಬಲವಂತವಾಗಿ ಹೇರುವಂತಹ ಕೆಲಸ ಆಗಬಾರದು. ಇಲ್ಲಿ ದೇವನು ಕೂಡ ಏಕದೇವ ವಿಶ್ವಾಸದಿಂದಲೇ ಮಾನವ ಕುಲಕ್ಕೆ ಮುಕ್ತಿ ಇದೆ ಅಂತ ಹೇಳುವಾಗ ಇದನ್ನು ಬಲವಂತವಾಗಿ ನಾನು ನಿಮ್ಮ ಮೇಲೆ ಹೇರುವುದಿಲ್ಲ. ನೀವು ನಿಮ್ಮ ಮನಸ್ಸಿನ ಗುಲಾಮರಾಗಿದ್ದರೆ ಮನಸ್ಸಿನ ಗುಲಾಮರಾಗಿಯೇ ಬದುಕಿ, ನನ್ನ ಗುಲಾಮರಾಗುವ ಅಗತ್ಯ ಇಲ್ಲ. ನೀವು ನಿಮ್ಮ ದೇಹೇಚ್ಛೆಗಳ ಗುಲಾಮರಾಗಿ ಬದುಕುತ್ತೇನೆ ಅಂತ ಹೇಳಿದರೆ ದೇವನು ಬಲವಂತವಾಗಿ ಅವನನ್ನು ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಅವನು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಿದ್ದಾನೆ. ಸನ್ಮಾರ್ಗ, ದುರ್ಮಾರ್ಗ 2 ಬೇರೆ ಬೇರೆ ದಾರಿಗಳಾಗಿವೆ. ಅದನ್ನು ಗುರುತಿಸುವಂತಹ ಶಕ್ತಿಯನ್ನು ಕೂಡ ನಾನು ನಿಮಗೆ ನೀಡಿದ್ದೇನೆ. ಆದ್ದರಿಂದ ನಾನು ನಿಮ್ಮ ವಿಚಾರದಲ್ಲಿ, ನಿಮ್ಮ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಇದೇ ಸಂದೇಶವನ್ನು ಹೇಳಲಿಕ್ಕೆ ಈ ಲೋಕದಲ್ಲಿ ಎಲ್ಲ ಕಾಲದಲ್ಲಿ, ಎಲ್ಲ ಜನಾಂಗದಲ್ಲಿ, ಎಲ್ಲ ಭಾಷೆಯಲ್ಲಿ ಪ್ರವಾದಿಗಳು ಬಂದರು. ವೈಯಕ್ತಿಕವಾಗಿ ನಾನು ಗೌರವಾನ್ವಿತ ಶ್ರೀಗಳಿಗೂ ಮತ್ತು ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ಇಷ್ಟು ಹೊತ್ತಿನ ತನಕ ಈ ವಿಚಾರಗಳನ್ನು ಕೇಳಿದ್ದಕ್ಕಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಆಳವಾಗಿ ಅಧ್ಯಯನ ಮಾಡುವ ಮೂಲಕ ತಾವು ಕೂಡ ಈ ವಿಚಾರಗಳನ್ನು ಏಕದೇವ ವಿಶ್ವಾಸವನ್ನು ಪ್ರತಿಪಾದಿಸುವಂತಹ ಕುರ್ಆನಿನ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿಕೊಳ್ಳಿ. ಈ ಕುರ್ಆನಿನ ಮೇಲೆ ಹಿಡಿತ ಸಾಧಿಸಿದಂತಹ, ಪ್ರಭುತ್ವ ಸಾಧಿಸಿದಂತಹ ಹಾಫೀಜ್ ಆಗಲಿ, ಆಲಿಮಾಗಲಿ, ವಿದ್ವಾಂಸ ಆಗಲಿ ನಾನಲ್ಲ. ನನಗೆ ಈ ಕುರ್ಆನ್ ಅಧ್ಯಯನ ಮಾಡಿದ ಮೇಲೆ ಎಷ್ಟು ವಿಷಯ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿತ್ತು ಅಷ್ಟನ್ನು ನಾನು ನಿಮ್ಮ ಮುಂದಿರಿಸುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಿಂದ ಮಾನವ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ಮತ್ತು ಮಾನವ ಸಹೋದರತೆಯನ್ನು, ಒಂದು ಸೌಹಾರ್ದದ ವಾತಾವರಣವನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯವಿದೆ. ಬನ್ನಿ, ನಾಳೆಯ ಪ್ರವಚನದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂದ್ಬಿಟ್ಟು. ಇವಾಗ ನೀವು ಸೃಷ್ಟಿಕರ್ತ ಅಂತ ಹೇಳಿದ್ರಲ್ಲ, ಅದು ಯಾರು, ಅದು ಯಾವ ರೀತಿ ಇದೆ, ಅದು ಯಾವುದಕ್ಕೆ ನಮ್ಮ ಪ್ರಪಂಚದಲ್ಲಿ ಸೃಷ್ಟಿಯಾಗಿದ್ದಾಗ ನಮ್ಗೊಂದು ಎವಿಡೆನ್ಸ್ ಸಿಗುತ್ತೆ, ಒಂದು ಅನುಭವ ಇಂಥದ್ದಿದೆ ಅಂತ ಒಂದು ವಸ್ತು ಅಂತ. ಹಾಗಾದ್ರೆ ನಾವು ಮಲಗಿದಾಗಲೂ ಸಹ ನಮಗೆ ತೂಕಡಿಕೆ ಇದ್ರೆ ಬರುತ್ತೆ ಅನ್ನೋದಾದ್ರೆ ಅವನು ಎಚ್ಚರಿಕೆರ್ತಾನೆ ಅಂತ ಹೇಳಿದ್ರು. ಹಾಗಾದ್ರೆ ಅವನು ಯಾರು, ಅದು ಹೇಳಿ. ಇವತ್ತು ಸೃಷ್ಟಿಕರ್ತನಿಗೆ ಬಹಳ ಹಿಂದಿನಿಂದಲೂ ಕೂಡ ಅವನಿಗೆ ನನ್ನಂತೆ ಯಾವುದಾದರೂ ಒಂದು ರೂಪದಲ್ಲಿ ನೋಡಬೇಕು ಅಂತ ಮನುಷ್ಯ ಆರಂಭಿಸಿದ ದಿನದಿಂದಲೇ ಅವನು ತನ್ನ ನೈಜ ಸೃಷ್ಟಿಕರ್ತನಾಗಿ ನನ್ನನ್ನು ತೆಗೆಯಲಿಲ್ಲ. ಅದಕ್ಕೆ
ರೀತಿಯಲ್ಲಿ ಬಹಳ ಅದನ್ನು ಮಾರ್ಮಿಕವಾಗಿರತಕ್ಕದ್ದು. ಅವಜಾನಂತಿ ಮಾಂ ಮೂಢ ಮಾನುಸಿಂ ತನುಮಾಶ್ರಿತಂ ಮಮ ಭೂತ ಮಹೇಶ್ವರ. ಏನು ಅಂತ ಹೇಳಿದರೆ, ಅವನಿಗೆ ನೀವು ರೂಪ ಕೊಡುವ, ಆಕಾರ ಕಲ್ಪಿಸುವ ಕೆಲಸ ಮಾಡಬೇಕು. ಎಲ್ಲರಿಗೂ ರೂಪ ಕೊಡುವವನು ಅವನು ಹೇಳಿದ್ದಾನೆ, ನನಗೆ ಆಕಾರವಿಲ್ಲ, ನನಗೆ ರೂಪವಿಲ್ಲ, ಬಣ್ಣವಿಲ್ಲ, ಲಿಂಗವಿಲ್ಲ, ಮರಣವಿಲ್ಲ, ಯಾರಿಗೂ ಕಾಣುವುದಿಲ್ಲ ಅಂತ ನಾನು ಹೇಳಿದ್ದೇನೆ. ಅಷ್ಟು ನೀವು ಒಪ್ಪಿಕೊಂಡ್ರೆ ಸಾಕು. ಈ ಬದುಕು ಅವನು ನೀಡಿದ್ದಾನೆ, ನಿಮಗೆ ಹೆಜ್ಜೆ ಹೆಜ್ಜೆಗೆ ಅವನ ಅನುಭವ ಆಗ್ತದೆ. ಅವನನ್ನು ಗುರುತಿಸಲಿಕ್ಕೆ, ಅವನನ್ನು ನೋಡಬೇಕು ಅಂತೇನಿಲ್ಲ, ಅಗೋಚರ ಶಕ್ತಿ ಅದು. ವಿದ್ಯುತ್ ಕಾಣುವುದಿಲ್ಲ, ಆದರೂ ಅದರ ಮೇಲೆ ವಿಶ್ವಾಸ ಇದೆ ನಮಗೆ. ಗಾಳಿ ಹೇಗಿದೆ ಅಂತ ಹೇಳಿದರೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಉದ್ದಿದೆ, ಗಿಡ್ಡ ಇದೆ, ಕೆಂಪಿದೆ, ಕರ್ರಗಿದೆ. ಈ ರೀತಿ ತನ್ನ ಈ ಕೆಲವು ವಸ್ತುಗಳ ಮೂಲಕ ಅವನು ನಮಗೆ ಅವನನ್ನು ಅರಿತುಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾನೆ. ಅವನು ಸ್ವತಃ ಹೇಳಿದ್ದಾನೆ, ನಾನು ಸೃಷ್ಟಿಕರ್ತ, ನಿಮ್ಮನ್ನು ಸೃಷ್ಟಿಸಿದ್ದೇನೆ, ಸಂರಕ್ಷಿಸುತ್ತಿದ್ದೇನೆ, ನಿಮ್ಮನ್ನು ತಲುಪುತ್ತಿದ್ದೇನೆ. ಇದು ದೇವನನ್ನು ನಿರಾಕರಿಸುವಂತಹ ಬಹುತೇಕ ವಿಜ್ಞಾನಿಗಳು ಕೂಡ ಸಾಧನಪಡಿಸಿದ್ದಾರೆ. ನೀವು ಒಬ್ಬ ಜಟಿಲವಾದಂತಹ ರೋಗ, ರುಗ್ಣಶೈಲಿರುವಂತಹ ಬಹಳ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿರುವ ರೋಗಿಯನ್ನು ಒಯ್ದು ಆ ರೋಗಿಯನ್ನು ಪರೀಕ್ಷಿಸಲಿಕ್ಕೆ ಹಲವಾರು ರೀತಿಯಿಂದ, ಒಂದು ಕಡೆ ಕಿಡ್ನಿ ತೊಂದರೆ ಇದೆ, ಲಿವರ್ ತೊಂದರೆ ಇದೆ, ಮತ್ತೊಂದು ಕಡೆ ಮತ್ತೊಂದು, ಹೀಗೆ 10 ಹಲವು ರೋಗಗಳಿಂದ ಬಳಲುತ್ತಿರುವಂತಹ ವ್ಯಕ್ತಿಯನ್ನು 10 ಹಲವು ವೈದ್ಯರು ಕೂಡಿ ನೋಡುವಾಗ ಕೊನೆಗೆ ಅವರು ಕೂಡ ಹೇಳ್ತಾರೆ, ವಿಜ್ಞಾನ ಒಂದು ಹಂತಕ್ಕೆ ಹೋಗಿ ನಿಲ್ತದೆ. ಏನು ಹೇಳ್ತಾರೆ ಅವರು ಅಂತ ಹೇಳಿದರೆ, ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ, ಆದರೆ ಕೊನೆಯದಾಗಿ ಆ ದೇವನೇ ಕಣ್ತೆಗೆಯಬೇಕು, ಅವನು ಬಯಸಿದರೆ ಮಾತ್ರ ಅವನು ಉಳಿತಾನೆ ಅನ್ನುವಂತಹದ್ದು ವೈದ್ಯರು ಹೇಳುವುದನ್ನು ಕೂಡ ನಾವು ಕೇಳ್ತೇವೆ. ಅವರಿಗೆ ಎಲ್ಲಿಂದ ಅನುಭವ ಆಯಿತು? ಮನುಷ್ಯ ತನಗೆ ಅನುಭವ ಆಗಲಿ ಆಗದೇ ಇರಲಿ, ಸಹಜವಾಗಿ ಅವನಿಂದ ಅದು ಬರ್ತದೆ. ಯಾಕೆ ಅಂತ ಹೇಳಿದರೆ, ದೇವರಿಗೂ ಮನುಷ್ಯನಿಗೂ ಅಷ್ಟು ಅವಿನಾಭಾವವಾದ ಒಂದು ಸಂಬಂಧ ಇದೆ. ಆ ಅವಿನಾಭಾವ ಸಂಬಂಧವೇ ನಮಗೆ ಹೆಜ್ಜೆ ಹೆಜ್ಜೆಗೆ ಅವನ ಇರುವಿಕೆಯನ್ನು, ಅವನ ಅಸ್ತಿತ್ವವನ್ನು ನಮಗೆ ಅದು ಮಾರ್ಗದರ್ಶನ ಮಾಡಿಕೊಡುತ್ತದೆ. ನಾನು ಲಕ್ಷ್ಮಣ್ ಅಂತೇಳಿ, ನಾವು ಇವತ್ತಿನ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮತಾಂತರ ಅಂತಕ್ಕಂಥ ನಾವು ಕೇಳ್ಕೊಂಡಿದ್ದೇವೆ. ಈ ಮತಾಂತರದಿಂದ ಏನು ಮಾಡಲು ಸಾಧ್ಯ ಗುರುಸಿ? ಇದರಿಂದ ಸಾಧಿಸುವುದಾದ್ರೆ ಏನು? ಉತ್ತಮವಾದಂತಹ ಒಂದು ವಿಚಾರವಾಗಿದೆ. ಈ ಮತಾಂತರ ಅನ್ನುವಂತಹದ್ದು ಈ ದೇಶದ ಸಾಮಾನ್ಯರಿಗೆ, ಭಾರತೀಯರಿಗೆ ಬೇಕಾದ ವಿಚಾರ ಅಲ್ಲೇ. ಇದರಿಂದ ಯಾರಿಗೇನಾದರೂ ಇದೆ, ಅವರು ಅದನ್ನು ಮುಕ್ತವಾಗ್ತಾ ಇದ್ದಾರೆ. ಯಾರು ಇದರಿಂದ ತಮ್ಮ ಅಸ್ತಿತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಬಯಸ್ತಾ ಇದ್ದಾರೋ, ಬಲವಂತ ಆಮಿಷದ ಮತಾಂತರ ಸಂವಿಧಾನ ಬಾಹಿರವಾಗಿದ್ದರೂ ಕೂಡ, ಧರ್ಮ ಬಾಹಿರವಾಗಿದ್ದರೂ ಕೂಡ ಅದು ನಡೀತಾ ಇದೆ. ನನ್ನ ಜಾತಿ ಬೆಳೆಯಬೇಕು, ನನ್ನ ಧರ್ಮ ಬೆಳೆಯಬೇಕು, ನನ್ನ ಧರ್ಮದ ಅನುಯಾಯಿಗಳು ಹೆಚ್ಚಾಗಬೇಕು, ನನ್ನ ಜಾತಿಯ ಜನ ಹೆಚ್ಚಾಗಬೇಕು. ಖಂಡಿತವಾಗಿ ಮನುಷ್ಯರ ಮಾನವೀಯತೆ ಹೆಚ್ಚಾಗಬೇಕು ಅನ್ನುವಂತಹದ್ದು ನಮ್ಮ ಕಡೆ. ಜಾತಿ ಧರ್ಮದ ಅನುಯಾಯಿಗಳ ನಮ್ಮ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂತಹದ್ದು ಅದು ಖಂಡಿತವಾಗಿ ಮಾನವ ಕುಲವನ್ನು ಪ್ರೀತಿಸುವಂತಹ, ಮಾನವ ಕುಲವನ್ನು ಒಟ್ಟುಗೂಡಿಸಿ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಗೆ ಅದು ಖಂಡಿತ ಮಾರಕವಾಗಿದೆ. ಆದ್ದರಿಂದ ಕೊನೆಯ ನನ್ನ ಈ ವಿಚಾರದಲ್ಲಿ ಒಂದು ಮಾತು, ಯಾರು ಯಾವ ಧರ್ಮದಲ್ಲಿದೆಯೋ ಆ ಧರ್ಮದ ಸರಿಯಾದ ಮೌಲ್ಯಗಳನ್ನು ಅನುಸರಿಸಿ ನಡೆದರೆ ಯಾವ ತಾರತಮ್ಯವೂ ಖಂಡಿತ. ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ, ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹದ್ದು ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿ ಮಾಡಲಿಕ್ಕೂ
ವಿನಾಶಕಾರಿ ಕೆಲಸ ಬೇರೆ ಯಾವುದೂ ಆಗಲಿಲ್ಲ. ಇದು ಪ್ರಾಣಿ ಜಗತ್ತಿನಲ್ಲೂ ಕೂಡ ಆಗ್ತಾ ಇದೆ. ಅದು ಮಾನವ ಜಗತ್ತಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ, ನೋಡಿ, ಕಾಡಿನಲ್ಲಿ ಕಾಡು ಪ್ರಾಣಿಗಳಿವೆ, ನಾಡಿನಲ್ಲಿ ಆಡುವ ಪ್ರಾಣಿಗಳಿವೆ. ಅದಕ್ಕಾಗಿ ನಾಡಿಗಿಂತ ಕಾಡಿನಲ್ಲೇ ಹೆಚ್ಚು ವಾಸಿಸಿದರೆ ಸೂಕ್ತ ಏನೋ ಅಂತ ಮನುಷ್ಯನಿಗೆ ಭಯ ಆಗ್ತದೆ. ಈ ನಾಡಿಗಿಂತಲೂ ಕಾಡೇ ಹೆಚ್ಚು ನೆಮ್ಮದಿಯ ತಾಣ ಆಗಬಹುದು ಅಂತ ಅವನು ಭಾವಿಸುವ ಕಾಲ ಇದೆ. ಆದ್ದರಿಂದ ಅವರವರನ್ನು ಅವರ ವಿಚಾರಕ್ಕೆ ಬಿಟ್ಟು ಒಳ್ಳೆಯ ಮನುಷ್ಯರಾಗಿ ಬದುಕುವಂತಹ ಕೆಲಸ ನಮ್ಮಿಂದ ಆಗಬೇಕು. ಇಸ್ಲಾಮಲ್ಲಿ ಸಂಗೀತಕ್ಕೆ ನಿಷೇಧ ಅಂತ ಕೇಳಿದ್ವಿ. ಆದರೆ ಸೂಫಿ ಪಂಥದಲ್ಲಿ ಸಂಗೀತ ಪೂಜೆ ಮಾಡ್ತಾರೆ. ಸೂಫಿ ಪಂಥ ಈ ವ್ಯವಸ್ಥೆ ಇಸ್ಲಾಮನ್ನು ಪ್ರತಿನಿಧಿಸುವಂತಹ ವ್ಯವಸ್ಥೆ ಅಲ್ಲ. ಇಸ್ಲಾಮನ್ನು ಪ್ರತಿನಿಧಿಸುವಂತಹ ವ್ಯವಸ್ಥೆ, ಅದನ್ನು ಪ್ರತಿಪಾದಿಸಿದಂತಹ ಪ್ರವಾದಿಗಳ ಬದುಕು ಇಸ್ಲಾಮನ್ನು ಪ್ರತಿನಿಧಿಸುವಂತಹ. ನಂತರ ಸಂಗೀತದ ವಿಷಯ ಸೂಫಿಸಂನಲ್ಲಿ ಇದೆ ಅಂತ ಹೇಳಿದ್ದಾರೆ. ಸಂಗೀತ ಮನುಷ್ಯನನ್ನು ಮೈಮರೆಸುತ್ತದೆ. ಮನುಷ್ಯನನ್ನು ಮೈಮರೆಸುವಂತಹ, ಮನುಷ್ಯ ತನ್ನನ್ನೇ ತಾನು ಕಳೆದುಕೊಳ್ಳುವಂತಹ ಎಲ್ಲ ವಸ್ತುಗಳು ಇಸ್ಲಾಮಿನಲ್ಲಿ ನಿಷಿದ್ಧವಿದೆ. ಅಮಲು ಪದಾರ್ಥ ಆಗಲಿ, ಅದರಲ್ಲಿ ಸಂಗೀತ ಕೂಡ ಬರ್ತದೆ ಅಂತ. ಸಂಗೀತದಿಂದ ಮನುಷ್ಯ ಮೈಮರೆಯುತ್ತಾನೆ, ತನ್ನನ್ನು ತಾನು ಮರೆತು ಬಿಡುತ್ತಾನೆ, ತನ್ನ ಅಸ್ತಿತ್ವವನ್ನು ಕೂಡ ಮರೆತು ಬಿಡುವಂತಹ ಅಪಾಯ ಇದೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಇಸ್ಲಾಂ ಮಧ್ಯಪ್ರವೇಶಿಸಿ ಈ ಅತಿಯಾದ ಸಂಗೀತದಿಂದ ನೀನು ನಿನ್ನನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಮುಟ್ಟುತ್ತೀಯ ಅಂತ ಹೇಳಿದರೆ ಅದು ನಿಷಿದ್ಧ ಅಂತ ಹೇಳ್ತದೆ. ಮಾದಕ ಪದಾರ್ಥಗಳು, ಅಮಲು ಪದಾರ್ಥಗಳು, ಮದ್ಯಪಾನ ಇದು ಕೂಡ ಅದೇ ಸ್ಥಿತಿಯಲ್ಲಿ ಬರ್ತದೆ. ಸೂಫಿಸಂ ಇಸ್ಲಾಮನ್ನು ಪ್ರತಿನಿಧಿಸುವಂತಹ ವ್ಯವಸ್ಥೆ ಅಲ್ಲ. ಸೂಫಿಸಂನಲ್ಲಿ ಕೆಲವು ಮಾನವೀಯ ಮೌಲ್ಯಗಳಿವೆ, ನಾವು ಅದನ್ನು ಗೌರವಿಸುತ್ತೇವೆ. ಆದರೆ ಪೂರ್ಣ ಇಸ್ಲಾಮನ್ನು ಪ್ರತಿನಿಧಿಸುವಂತಹ ಒಂದು ವ್ಯವಸ್ಥೆ ಅದು ಅಲ್ಲ. ಸೂಫಿಸಂ ಅಂತ ಹೇಳಿದರೆ ಕೆಲವು ಆಚಾರ ಸಂಪ್ರದಾಯಗಳು, ಪೂಜೆಗಳಿಗೆ ಸೀಮಿತವಾದಂತಹದ್ದು. ಆದರೆ ಇಸ್ಲಾಂ ಮನುಷ್ಯನ ಇಡೀ ಬದುಕನ್ನು, ಅವನ ಕೌಟುಂಬಿಕ, ಅವನ ಸಾಮಾಜಿಕ, ಅವನ ಆರ್ಥಿಕ, ಅವನ ರಾಜಕೀಯ ಎಲ್ಲ ಬದುಕಿನಲ್ಲೂ ಮಾರ್ಗದರ್ಶನ ಮಾಡುವಂತಹ ಒಂದು ಜೀವನ ವ್ಯವಸ್ಥೆ ಇಸ್ಲಾಂ ಆಗಿದೆ. ಅದನ್ನು ಪ್ರವಾದಿಗಳು ಮಾಡಿ ತೋರಿಸಿದರು, ಇದು ಸೂಫಿಗಳು ಮಾಡಿ ತೋರಿಸಲಿಲ್ಲ. ನನ್ನ ಪ್ರಶ್ನೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ತಾವಂದು ನಾವೆಲ್ಲರೂ ಈಗ ಕಳೆದ ಒಂದು ವಾರದಿಂದ ಎಲ್ಲ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ಪಾಕಿಸ್ತಾನದಾದಂಥ ಒಂದು ಹೇಯ ಕೃತ್ಯ ಅಂತ ನಾವು ಹೇಳಬಹುದು. ಅಲ್ಲಿರ್ತಕ್ಕಂಥವರು ನಾವು ಇಲ್ಲಿ ಕೂತ್ಕೊಂಡಿರೋದಕ್ಕಿಂತ ಹೆಚ್ಚಿನ ಬಗ್ಗೆ ಕುರಾನನ್ನು ತಿಳ್ಕೊಂಡಿರೋದು ಅಂತ ನಾನು ಭಾವಿಸ್ತೀನಿ. ಬಹುಶಃ ಯಾಕಂದ್ರೆ ಕುರಾನ್ ಆ ಕಡೆಯಿಂದ ನಮಗೆ ಬಂದಿದ್ದೆವು, ಈ ಕಡೆಯಿಂದ ನಮಗೆ ಕುರಾನ್ ಬಂದಿಲ್ಲ. ಕೆಳಗಡೆಯಿಂದ ನಮ್ಮ ಭಾರತ ದೇಶದ ಕುರಾನ್ ಸಿಗಲಿಲ್ಲ ನಮಗೆ. ಆ ಕಡೆಯಿಂದ ನಮಗೆ ಕುರಾನ್, ನಮಗೆ ವಿಷಯಗಳೆಲ್ಲ ನಮಗೆ ತಲುಪಿಸಿದ್ದು ಮುಂಚೆನೆ. ನಮಗಿಂತ ಮುಂಚೆನೆ ಅವ್ರಿಗೆ ಗೊತ್ತಿದೆ. ತಾಲಿಬಾನ್ಗಳಿಗೆ ಪ್ರತಿಯೊಂದು ವಿಚಾರಗಳು ಕುರಾನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕುರಾನ್ ಇರ್ತಕ್ಕಂಥ ಸಾವುಗಳಿಗೆ ಪ್ರಸ್ತುತಪಡಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಅದ್ಭುತವಾದಂತಹ ವಿಚಾರಗಳಿವೆ. ಇಷ್ಟು ವಿಚಾರಗಳನ್ನ ತಿಳಿದು ಪುನಃ ಅವರು ಅದನ್ನ ಅಂತ ಒಂದು ಕೃತ್ಯ ಮಾಡ್ತಾ ಇದ್ರೆ ಅವರನ್ನ ತಾವುಗಳು ಈ ಒಂದು ಕುರಾನ್ ಒಪ್ಕೊಡುತ್ತಾ ಮತ್ತು ಯಾವುದೇ ಕಾರಣಕ್ಕೂ ಅವರು ಈ ಕುರಾನಿನ ಅರ್ಥ ಮಾಡ್ಕೊಂಡಿದಾರ ಅಥವಾ ಅರ್ಥ ಮಾಡಿಸಿಲ್ವೋ ಅವ್ರಿಗೆ ನನಗೆ ಗೊತ್ತಾಗ್ತಾ ಇದೆ. ಆ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಆ ಕುರಾನ್ನ ಅವರು ಅರ್ಥ ಮಾಡ್ಕೊಂಡಿದಾರೋ ಅಥವಾ ಯಾರನ್ನ ಅವ್ರಿಗೆ ಅರ್ಥ ಮಾಡಿಸ್ತಿಲ್ಲ. ಈಗಂದ್ರೆ ತಾವೆಲ್ಲ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರಾ ಕುರಾನಿನ ಬಗ್ಗೆ. ಆ ಅರ್ಥ ಅವ್ರಿಗೆ ಆಗಿಲ್ವಾ? ತಮ್ಮ ಭಾವನೆ ಏನು ಅಂತ ನನ್ನ ಪ್ರಶ್ನೆ. ಇನ್ನ ಎರಡನೇ ಪ್ರಶ್ನೆ ಮತ್ತೆ ಒಂದು ಸಣ್ಣ ಒಂದು, ಖುದಾ ಮತ್ತು ಅಲ್ಲಾಹ ಅಂತ ಕರಿತೀವಿ. ಈ ಅಲ್ಲಾಹ ಮತ್ತು ಖುದಾ ಎರಡು ಬೇರೆ ಬೇರೆ ಭಾಷೆಯ ಶಬ್ದಗಳು ಅಥವಾ ಒಂದೇ ಭಾಷೆಯ ಆ ಅರ್ಥಗಳು ಬೇರೆ ಬೇರೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ದಯಮಾಡಿ ತಿಳಿಸಿ. ಆ ಮೊದಲನೇ ಪ್ರಶ್ನೆ ಮತ್ತು ಎರಡನೇ. ನಮ್ಮ ಇಡೀ ಪ್ರಶ್ನೆ ಕೇಳಿದಂತಹ ಪ್ರಶ್ನೆಯ ಎರಡನೆಯ ಪ್ರಶ್ನೆಗೆ ಉತ್ತರ, ಖುದಾ ಎಂಬುದು ಫಾರ್ಸಿ ಭಾಷೆಯ ಪದ, ಅಲ್ಲಾ ಎಂಬುದು ಅರಬಿ ಭಾಷೆಯಲ್ಲಿ ಬಂದ. ಡಿಕ್ಷನರಿಯಲ್ಲಿ ಅವುಗಳ ಅರ್ಥವನ್ನು ನಾವು ನೋಡಿಕೊಳ್ಳಬಹುದು.
ಎರಡೂ ಒಂದೇ ಭಾಷೆಯ ಪದಗಳು ಖಂಡಿತ. ಇನ್ನು ಮೊದಲನೆಯ ಪ್ರಶ್ನೆ, ಎಲ್ಲವೂ ಗೊತ್ತಿದ್ದು ಈ ಜಗತ್ತಿನಲ್ಲಿ ಇದೆಲ್ಲ ನಡೀತಾ ಇದೆ ಎನ್ನುವಂತಹ ಒಂದು ಅದರ ಬಗ್ಗೆ ಬಹಳ ಖೇದವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಗೊತ್ತಿರುವುದು ಗೊತ್ತಿದೆ ಎಂಬ ಮಾತ್ರಕ್ಕೆ ತಿಳುವಳಿಕೆ ಇದೆ ಎಂಬ ಮಾತ್ರಕ್ಕೆ ಎಲ್ಲವೂ ಸರಿಯಾಗ್ತದೆ, ಎಲ್ಲವೂ ಸರಿ ಇರ್ತದೆ ಅನ್ನುವಂಥದ್ದು ಖಂಡಿತ ಈ ಜಗತ್ತಿನಲ್ಲಿ ಆಗಿಲ್ಲ. ವಿಶೇಷವಾಗಿ ನಮ್ಮಲ್ಲಿ ಇವತ್ತು ಜಾಗತಿಕ ರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದರೆ ಎಲ್ಲ ಕೆಡುಕುಗಳು, ಅನಾಹುತಗಳು ಸೃಷ್ಟಿಯಾಗದೆ ತಿಳಿದವರಿಂದಲೇ, ವಿದ್ಯಾವಂತರಿಂದಲೇ, ಕಲಿತವರು ಎನ್ನುವವರಿಂದಲೇ ಸಮಾಜ ಸಾಕಷ್ಟು ಅವನತಿಯತ್ತ ಸಾಗಿದೆ. ನಮ್ಮ ದೇಶಕ್ಕೂ ಕೂಡ ಕಲಿಯದೇ ಇರುವವರಿಂದ ಯಾವುದೇ ಹಾನಿ ಇದ್ದಂತಾಗಲಿ, ಕೃಷಿಕರಿಂದಾಗಲಿ, ರೈತರಿಂದಾಗಲಿ, ಕೂಲಿ ಕಾರ್ಮಿಕರಿಂದಾಗಲಿ, ಬಡವರಿಂದಾಗಲಿ ಖಂಡಿತ ಅಪಾಯವಿಲ್ಲ. ಓದಿದವರು, ತಿಳಿದುಕೊಂಡವರು, ಪದವೀಧರರು, ದೊಡ್ಡ ದೊಡ್ಡ ವಿದ್ಯಾವಂತರು ಅಂತ ಅನಿಸಿಕೊಳ್ಳುವವರಿಂದಲೇ ಸಾಕಷ್ಟು ಕೆಡುಕುಗಳನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದ ಯಾವ ಕೂಲಿ ಕಾರ್ಮಿಕನ ತಾಯಿ ವೃದ್ಧಾಶ್ರಮದಲ್ಲಿ ಇಲ್ಲ. ಆದರೆ ದೊಡ್ಡ ದೊಡ್ಡ ಪದವಿ ಪಡೆದಂತಹ ನಮ್ಮ ಆಫೀಸರ್ಗಳ ತಂದೆ ತಾಯಿಗಳು ಹೀಗೆ ಶಿಕ್ಷಣದಲ್ಲಿ ನೈತಿಕತೆ, ಮಾನವೀಯತೆ ಇಲ್ಲದೆ ಹೋದಾಗ ಅದು ಕೂಡ ಸಮಾಜಕ್ಕೆ ಅಪಾಯವಾಗ್ತದೆ. ಅಂತಹ ಅಪಾಯಕ್ಕೆ ಅವರು ತುತ್ತಾಗಿದ್ದಾರೆ. ಕುರಾನ್ ಅವರಿಗೆ ಗೊತ್ತಿರಬಹುದು, ಆದರೆ ಅವರು ಅನುಸರಿಸಿಲ್ಲ. ಅದು ಅದರ ಪರಿಣಾಮ ನಾವು ಹಿಂಸೆಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಆ ಕುರಾನಿನ ನೈಜತೆಯನ್ನು, ಮಾನವೀಯ ಕಲ್ಪನೆ, ಮಾನವೀಯ ಸಂದೇಶವನ್ನು ಅಳವಡಿಸಿಕೊಳ್ಳುವಂತಹ ಒಂದು ವಿನಂತಿಯನ್ನು ಜಮಾತೆ ಇಸ್ಲಾಮಿ ದೇಶದಲ್ಲಿ 70 ವರ್ಷಗಳಿಂದ ಮಾಡುತ್ತಲಿದೆ. ಕೆಲವು ವ್ಯಕ್ತಿಗಳನ್ನು ನೋಡಿ ಧರ್ಮಗ್ರಂಥಗಳನ್ನು ಅದರಿಂದ ದೂರ ಸರಿಯಬೇಕು. ಅವರವರ ಪಾಪಕ್ಕೆ ಅವರು ಹೊಣೆಗಾರರು. ಆದರೆ ನಿಜವಾದ ಧರ್ಮಗ್ರಂಥ ಏನು ಹೇಳುತ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಆ ಮೂಲಕ ಪರಸ್ಪರ ಹತ್ತಿರ ಬರಬೇಕಾದಂತಹ ಒಂದು ಅಗತ್ಯ ಇದೆ. ಈ ಕೆಲಸವನ್ನು ಜಮಾತೆ ಇಸ್ಲಾಮಿ ಮಾಡಲು